ಎಲ್ಲರಿಗೂ ನಮಸ್ಕಾರ. ಧಾರವಾಡ ಕಟ್ಟೆ ಮುಖಾಮುಖಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶಿವಾನಂದ ಕೆಳಗಿರಿಮನಿಯವರು ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಡಾಕ್ಟರ್ ಶಿವಾನಂದ ಕೆಳಗಿರಿಮನಿ ಕನ್ನಡದ ಬಹಳ ಮಹತ್ವದ ಚಿಂತಕ, ಲೇಖಕ, ವಿಮರ್ಶಕ ಮತ್ತು ಸಂಶೋಧಕ. ಕಳೆದ 3.5 ದಶಕಗಳಿಂದ ಕನ್ನಡ ಸಾಹಿತ್ಯದಲ್ಲಿ ತಮ್ಮ ಬರಹದ ಮೂಲಕ, ಮಾತಿನ ಮೂಲಕ, ಅಧ್ಯಯನದ ಮೂಲಕ, ಅಧ್ಯಾಪನದ ಮೂಲಕ ತಮ್ಮದೇ ಆದ ವ್ಯಕ್ತಿತ್ವವನ್ನು ರೂಪಿಸಿಕೊಂಡವರು. ಕೆಲವೇ ತಿಂಗಳ ಹಿಂದೆ ಕರ್ನಾಟಕದ ಅತ್ಯಂತ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಒಂದಾದ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ನೇಮಕಗೊಂಡಿದ್ದಾರೆ. 5 ತಿಂಗಳ ಆಡಳಿತದ ಅವಧಿಯಲ್ಲಿ ವಿಶ್ವವಿದ್ಯಾಲಯದಲ್ಲಿ ಅನೇಕ ಮಹತ್ವದ ಕಾರ್ಯಕ್ರಮಗಳನ್ನು ನೆರವೇರಿಸಿದ್ದಾರೆ. ಪ್ರೊಫೆಸರ್ ಶಿವಾನಂದ ಕೆಳಗಿರಿಮನಿಯವರು ಅಧ್ಯಾಪಕರಾಗಿ, ಲೇಖಕರಾಗಿ, ಬರಹಗಾರರಾಗಿ, ಚಿಂತಕರಾಗಿ ಕನ್ನಡದಲ್ಲಿ ಹೆಸರುವಾಸಿಯಾಗಿದ್ದಾರೆ. ಇಲ್ಲಿಯವರೆಗೆ ಪ್ರೊಫೆಸರ್ ಕೆಳಗಿರಿಮನಿಯವರು 60 ಸ್ವತಂತ್ರ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. 14 ಸಂಪಾದನಾ ಕೃತಿಗಳನ್ನು ಪ್ರಕಟಿಸಿದ್ದಾರೆ. ತಮ್ಮ ಸಂಶೋಧನಾ ಕೃತಿಗಳಿಗಾಗಿ, ವಿಮರ್ಶಾತ್ಮಕ ಕೃತಿಗಳಿಗಾಗಿ 22 ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ವಿಗಡ ಚರಿತ್ರೆಯ ಬೆರಗು, ಕನ್ನಡ ಸಾಹಿತ್ಯ ಸಂಸ್ಕೃತಿ ಮುಖಾಮುಖಿ, ಮಾದರ ಚೆನ್ನಯ್ಯ, ಭೈರರ ಸಂಸ್ಕೃತಿಯಲ್ಲಿ ಮಹಿಳೆ, ಆಶಯ ಅಭಿವ್ಯಕ್ತಿ, ಸಾಹಿತ್ಯ ಸಮಷ್ಟಿ, ವಚನ ಸಮಷ್ಟಿ, ವ್ಯಕ್ತಿ ಸಮಷ್ಟಿ, ಸಂಸ್ಕೃತಿ ಸಮಷ್ಟಿ, ಗೋಪಾಲಕೃಷ್ಣ ಅಡಿಗರ ಕಾವ್ಯ, ಮಾದಿಗ ಲಿಂಗಾಯತರು, ಸುವರ್ಣನಗರಿ ಸುಣಕಲಬಿದಿರಿ, ಕನಕದಾಸರ ಕೀರ್ತನೆಗಳು ಸಾಂಸ್ಕೃತಿಕ ಅನನ್ಯತೆ, ಆದಿಮ ಬೆಳಕು ವಾಲ್ಮೀಕಿ, ಮಾತಂಗ ಕರ್ನಾಟಕ ಸಂಸ್ಕೃತಿ, ನಾಥಪಂಥ, ಕಾಳಮುಖ, ಲಾಕುಳ ದರ್ಶನ, ವೀರಮಹೇಶ್ವರರು ಒಳಗೊಂಡಂತೆ ಪ್ರೊಫೆಸರ್ ಕೆಳಗಿರಿಮನಿಯವರು ಇಲ್ಲಿಯವರೆಗೆ 60 ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ಮಾದರ ಚೆನ್ನಯ್ಯ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನು ಮತ್ತು ಗೋರಖ್ನಾಥ್ ಪುರಸ್ಕಾರ ಹಾಗೂ ಹಳಕಟ್ಟಿ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಮತ್ತು ಸುವರ್ಣನಗರಿ ಸುಣಕಲಬಿದಿರಿ ಈ ಗ್ರಾಮ ಅಧ್ಯಯನ ಕೃತಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಶಸ್ತಿ ಅವರಿಗೆ ಒಲಿದು ಬಂದಿದೆ. ಅವರ ಇನ್ನೊಂದು ಮಹತ್ವದ ಕೃತಿ ಮಾದಿಗ ಲಿಂಗಾಯತರು. ಪ್ರತಿಯೊಬ್ಬ ಕನ್ನಡ ಓದುಗ ಈ ಕೃತಿಯನ್ನು ಓದಲೇಬೇಕು. ಈ ಕೃತಿಗೆ ದಲಿತ ಸಾಹಿತ್ಯ ಪರಿಷತ್ತಿನ ಗೌರವ ಪ್ರಶಸ್ತಿ ಬಂದಿದೆ. ಹಾಗೆ ಕನಕದಾಸರ ಕೀರ್ತನೆಗಳು ಸಾಂಸ್ಕೃತಿಕ ಅನನ್ಯತೆ ಎಂಬ ಕೃತಿಗೆ ಸಾಹಿತ್ಯ ಪರಿಷತ್ತಿನ ಪ್ರಶಸ್ತಿ ಮತ್ತು ಮಲ್ಲೇಪುರಂ ವೆಂಕಟೇಶ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಹೀಗೆ ತಮ್ಮ ಕೃತಿಗಳ ಮೂಲಕ, ಬರಹದ ಮೂಲಕ, ಮಾತಿನ ಮೂಲಕ, ತಮ್ಮ ಅದ್ಭುತವಾದ ವ್ಯಕ್ತಿತ್ವದ ಮೂಲಕ, ಕರ್ತೃತ್ವ ಶಕ್ತಿಯ ಮೂಲಕ ಪ್ರೊಫೆಸರ್ ಕೆಳಗಿರಿಮನಿಯವರು ಕನ್ನಡದಲ್ಲಿ ಮನೆ ಮಾತಾಗಿದ್ದಾರೆ. ಧಾರವಾಡ ಕಟ್ಟೆ ಮೇಲೆ ಅವರಿಗೆ ಅಪಾರವಾದ ನಂಬಿಕೆ ಇದೆ, ವಿಶ್ವಾಸವಿದೆ. ಒಂದು ಅರ್ಥದಲ್ಲೇ ಪ್ರೊಫೆಸರ್ ಕೆಳಗಿರಿಮನಿಯವರು ಧಾರವಾಡ ಕಟ್ಟೆಯ ಆಧಾರ ಸ್ತಂಭವಾಗಿದ್ದಾರೆ. ವೈಯಕ್ತಿಕವಾಗಿ ನನ್ನ ಬಹಳ ಆತ್ಮೀಯ ಪ್ರೀತಿಯ ಗೆಳೆಯರು. ಪ್ರೊಫೆಸರ್ ಕೆಳಗಿರಿಮನಿಯವರೇ, ಧಾರವಾಡ ಕಟ್ಟೆಯ ಮುಖಾಮುಖಿ ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ನಮ್ಮ ಕೇಳುಗರ ಪರವಾಗಿ, ಶ್ರೋತೃಗಳ ಪರವಾಗಿ ಬಹಳ ಪ್ರೀತಿಯಿಂದ, ಅಭಿಮಾನದಿಂದ ಸ್ವಾಗತಿಸುತ್ತೇನೆ. ಅನೇಕ ಧಾರವಾಡ ಕಟ್ಟೆಯ ಕೇಳುಗರ ಅಭಿಲಾಷೆಯ ಪೂರಕವಾಗಿ ನಾವು ಈ ಕಾರ್ಯಕ್ರಮವನ್ನು ಇಂದು ಆಯೋಜನೆ ಮಾಡಿದ್ದೇವೆ. 1 ಗಂಟೆ ಕಾಲ ನಾವು ಪ್ರೊಫೆಸರ್ ಕೆಳಗಿರಿಮನಿಯವರ ಜೊತೆ ಮಾತನಾಡೋಣ. ಅವರ ಮಾತುಗಳನ್ನು ಕೇಳೋಣ, ಅವರ ಅಭಿಪ್ರಾಯಗಳನ್ನು ಕೇಳೋಣ. ಪ್ರೊಫೆಸರ್ ಶಿವಾನಂದ ಕೆಳಗಿರಿಮನಿಯವರೇ, ನೀವು ನಿಮ್ಮ ಬಾಲ್ಯದ ದಿನಗಳ ಬಗ್ಗೆ, ನಿಮ್ಮ ಪ್ರಾಥಮಿಕ ಶಿಕ್ಷಣ, ಮಾಧ್ಯಮಿಕ ಶಿಕ್ಷಣ, ಕಾಲೇಜು ಶಿಕ್ಷಣ, ವಿಶ್ವವಿದ್ಯಾಲಯದ ಶಿಕ್ಷಣದ ಬಗ್ಗೆ ನಮ್ಮ ಶ್ರೋತೃಗಳಿಗೆ ಸಂಕ್ಷಿಪ್ತದಲ್ಲಿ ದಯವಿಟ್ಟು ತಿಳಿಸಿ ಹೇಳಿ. ನನ್ನ ಬಾಲ್ಯ ಎಲ್ಲರ ಹಾಗೆಯೇ ಹಳ್ಳಿಗಾಡಿನ ಪ್ರದೇಶದಲ್ಲಿ ಆರಂಭ ಆಯಿತು. ಒಂದು ರೀತಿಯಲ್ಲಿ ಅದು ಬಹಳ ಸುಸಂಸ್ಕೃತರಿಂದ ಕೂಡಿರ್ತಕ್ಕಂತಹ
ಪ್ರಜ್ಞಾವಂತರಿರುವಂಥ ಹಳ್ಳಿಯಾಗಿತ್ತು. ಕಾರಣ ಅಂತ ಹೇಳಿದ್ರೆ ನಮ್ಮಲ್ಲಿ ಶಿಕ್ಷಣ ಬಹಳ ಬೇಗ ಬಂದಿರುವಂಥ ಕಾರಣ 1880ರಲ್ಲಿ ನಮ್ಮಲ್ಲಿ ಪ್ರಾಥಮಿಕ ಶಾಲೆ ಬಂದಿತ್ತು. 1963ರ ಸುಮಾರಿಗೇ ಹೈಸ್ಕೂಲು ಮತ್ತು ಜೂನಿಯರ್ ಕಾಲೇಜು ಅಲ್ಲಿ ಪ್ರಾರಂಭ ಆಗಿತ್ತು. ಹಾಗಾಗಿ ನಮ್ಮ ಊರಿನಲ್ಲಿ ಇದ್ದಂಥ ಒಂದು ಶೈಕ್ಷಣಿಕ ವಾತಾವರಣ ಬಹುತೇಕವಾಗಿ ಎಲ್ಲರ ಮನೆಯಲ್ಲೂ ಕೂಡ ವಿದ್ಯಾವಂತರಿರುವಂಥದ್ದು ಮತ್ತು ಅದರಲ್ಲಿ ಪ್ರತಿಯೊಂದು ಮನೆಯಲ್ಲೂ ಒಬ್ಬರಾದರೂ ನೌಕರಿ ಮಾಡುವಂಥ ಒಂದು ಪರಿಸರ ಅಲ್ಲಿರುವಂಥದ್ದಾಗಿತ್ತು. ಆ ಹಿನ್ನೆಲೆ ಒಳಗಡೆ ನಮ್ಮ ಮನೆಯಲ್ಲೂ ಕೂಡ ಸ್ವತಃ ನನ್ನ ತಾಯಿ ಆಕೆ ವಿದ್ಯಾವಂತೆ ಆಗಿದ್ಲು. ಆ ಕಾಲದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲೇ ಮುಲ್ಕಿ ಎಕ್ಸಾಮ್ ಅಂದರೆ 7ನೇ ಕ್ಲಾಸ್ವರೆಗೆ ಆಕೆ ಶಾಲೆಯನ್ನು ಓದಿರುವಂಥದ್ದು. ಮತ್ತು ಅವರ ತಂದೆ ಬ್ರಿಟಿಷರ ಸೆನೆಟರಿ ಖಾತೆಯಲ್ಲಿ ನೌಕರಿ ಮಾಡ್ತಿದ್ದರಿಂದ ನಮ್ಮ ಮನೆಯಲ್ಲಿ ಒಂದು ರೀತಿಯ ವಿದ್ಯಾವಂತರ ಶೈಕ್ಷಣಿಕವಾದಂಥ ಒಂದು ಪರಿಸರ ಇತ್ತು. ಆ ಹಿನ್ನೆಲೆ ಒಳಗಡೆ ಬಹುತೇಕವಾಗಿ ನಾನು ಪ್ರಾಥಮಿಕ ಶಾಲೆಯನ್ನು ನಮ್ಮ ಊರಿನಲ್ಲಿ ಪೂರೈಸಿಕೊಂಡು ನಂತರದಲ್ಲಿ ಸಿರಿಗೆರೆ ಸಂಸ್ಥೆಯ ತರಳಬಾಳ ಸಂಸ್ಥೆಗೆ ನಾನು ಹೋದೆ. ಅಲ್ಲಿಯ ಪ್ರಸಾದ ನಿಲಯದಲ್ಲಿ ನಾನು ವಾಸ್ತವ್ಯವನ್ನು ಹೂಡಿಕೊಂಡು ಹೈಸ್ಕೂಲು ಮತ್ತು PUC ವರೆಗೆ ಅಲ್ಲಿ ನಾನು ಶಿಕ್ಷಣವನ್ನು ಪೂರೈಸಿರ್ತಕ್ಕಂಥದ್ದು. ಹೈಸ್ಕೂಲು ಮತ್ತು PUC ಓದುವಾಗ ನನಗೆ ತುಂಬ ಒಳ್ಳೆಯ ಶಿಕ್ಷಕರು ದೊರಕಿರ್ತಕ್ಕಂಥದ್ದು ನನ್ನ ಅದೃಷ್ಟ. ಯಾಕಂದರೆ ಅವರು ಹೇಳಿದಂತಹ ಆಲೋಚನೆಗಳು, ವಿಚಾರಗಳು, ದೂರದೃಷ್ಟಿ ಮತ್ತು ಅವರು ಹೇಳುವಂತಹ ನಮಗೆ ವೈಚಾರಿಕವಾಗಿರುವ ಆಲೋಚನಾ ಕ್ರಮಗಳು ಬಹುತೇಕ ನಮ್ಮ ವ್ಯಕ್ತಿತ್ವವನ್ನು ಮತ್ತು ನಮ್ಮ ಶೈಕ್ಷಣಿಕ ಅಭ್ಯಾಸವನ್ನು ಮುಂದುವರಿಸೋದಕ್ಕೆ, ಬೆಳೆಸೋದಕ್ಕೆ ಹೆಚ್ಚು ಸಹಕಾರಿ ಆಯಿತು ಅಂತ ಹೇಳ್ಬೋದು. ಆ ಸುಮಾರಿಗೆ ನನಗೆ ಶ್ರೀಯುತರಾದಂಥ ಲಿಂಗಾರೆಡ್ಡಿ ಶೇರಿ ಅವರು ಆಗಿರ್ಬೋದು, ಆಮೇಲೆ ಪ್ರೊಫೆಸರ್ ಜೀರ್ಲಬಾವಿ ಆಗಿರ್ಬೋದು, ಕೆ ಸಿದ್ದನಗೌಡ ಅವರಾಗಿರ್ಬೋದು, LP ಪರ್ನಗೌಡರಾಗಿರ್ಬೋದು, AS ರಾಘವೇಂದ್ರ ಅವರಾಗಿರ್ಬೋದು, ಈ ಥರದವರು ಅನೇಕ ಮೇಷ್ಟ್ರುಗಳು ನಮಗೆ ಅವರು ಹೇಳುವಂಥ ವಿಚಾರಗಳು, ಪ್ರಸ್ತುತವಾಗಿರ್ತಕ್ಕಂಥ ಸಾಹಿತ್ಯ, ಸಂಸ್ಕೃತಿ, ರಾಜಕೀಯ, ಇತಿಹಾಸ, ಸಮಕಾಲೀನತೆ ಇಂಥ ಸಂಗತಿಗಳು ಆ ಎಳೆ ಮನಸ್ಸುಗಳಲ್ಲಿ ನಮಗೆ ಆಳವಾದಂಥ ಚಿಂತನೆಗಳಿಗೆ ಹಚ್ಚಿದವು ಅಂತ ಹೇಳ್ಬೋದು. ಅದು ಮುಂದೆ ನಮಗೆ ಪದವಿ ಓದುವಾಗೂ ಕೂಡ ಅದು ಹೆಚ್ಚು ಸಹಕಾರಿ ಆಯಿತು ಅಂತ ಹೇಳ್ಬೋದು. ಬಹುತೇಕವಾಗಿ ನನ್ನ ಬೆಳವಣಿಗೆಗೆ ನಮ್ಮೂರಿನ ಪರಿಸರ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ಇದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲ ಊರುಗಳಲ್ಲಿ ದಲಿತ ಸಂಘಟನೆಗಳು ಅಥವಾ ದಲಿತ ಸಂಘರ್ಷ ಸಮಿತಿಗಳು ಬರೋದ್ರ ಮೂಲಕವಾಗಿ ಜಾಗೃತಿ ಉಂಟಾದರೆ, ಆದರೆ ನಮ್ಮೂರಿನಲ್ಲಿ ದಲಿತ ಕುಟುಂಬಗಳು ಎಚ್ಚರವಾಗಿರ್ತಕ್ಕಂಥದ್ದು ಒಂದು ವೀರಶೈವ ಧರ್ಮದ ಪ್ರಭಾವ. ಅಲ್ಲಿ ನಮ್ಮೂರಿನಲ್ಲಿ 3 ಜನ ಜಗದ್ಗುರುಗಳು ಆಗಿ ಹೋಗಿರ್ತಕ್ಕಂಥದ್ದು. ಅವರಲ್ಲಿದ್ದಂಥ ಒಂದು ಜಾತ್ಯತೀತವಾದ ಕಲ್ಪನೆ ಮತ್ತು ಅವರು ಸಮಕಾಲೀನವಾಗಿ ನಡೆಸ್ಕೊಂಡಂಥ ರೀತಿ ಇವತ್ತಿಗೂ ನಮ್ಮೂರಿನಲ್ಲಿ ಯಾವುದೇ ಜಾತೀಯತೆ ಇಲ್ಲ. ಯಾರ ಮನೆಗೆ ಬೇಕಾದರೂ ಯಾರು ಬೇಕಾದರೂ ಹೋಗ್ಬೋದು, ಊಟ ಮಾಡ್ಬೋದು, ಇರ್ಬೋದು ಆ ರೀತಿಯಲ್ಲಿ. ಆಮೇಲೆ ಯಾವುದೇ ದೇವಸ್ಥಾನಗಳಿಗೂ ಕೂಡ ನೀವು ಹಾಗೆ ಮುಕ್ತವಾಗಿ ಪ್ರವೇಶ ಮಾಡ್ಬೋದು. ಮಠಗಳಲ್ಲಂತೂ ನಮ್ಮೂರಿನಲ್ಲಿ ಮೊದಲಿಂದ ನಾವು ಗರ್ಭಗುಡಿಯಲ್ಲಿ ಒಳಗಡೆ ಹೋಗಿ ನಿಂತ್ಕೊಳ್ಳುವಂಥದ್ದು, ಪೂಜೆ ಮಾಡುವಂಥದ್ದು ಅದೆಲ್ಲ ಇತ್ತು. ಕಾರಣ ಅಂತ ಹೇಳಿದರೆ ಆ ಊರಿನ ಹಿರಿಯರು ಪ್ರಜ್ಞಾವಂತರಾಗಿದ್ದರಿಂದ ಅವರುಗಳು ಅಲ್ಲಿ ಒಂದು ಸಮಾನತೆಯ ತತ್ವವನ್ನು ಪಾಲಿಸಿದ್ರಿಂದ ಅಲ್ಲಿ ಲಿಂಗದಳ್ಳಿ ಚೆನ್ನಪ್ಪ ಅನ್ನುವಂಥವರು ಅವರು ಸ್ವತಃ ದಲಿತರ ಓಣಿಗೆ ಹೋಗಿ ಶುಶ್ರೂಷೆ ಮಾಡಿ ಅವರಿಗೆ ತಿಳುವಳಿಕೆಯನ್ನು ಕೊಟ್ಟು ಅವ್ರನ್ನೆಲ್ಲ ನೀವು ವಿದ್ಯಾವಂತರಾಗ್ರಿ ಅಂತ ಹೇಳಿ ಬಹುತೇಕ ಎಷ್ಟರ ಮಟ್ಟಿಗೆ ನನಗೆ ನೆನಪಿದೆ. ನಮ್ಮೂರಿನಲ್ಲಿ 70ರ ದಶಕದೊಳಗಡೆ ಶಾರದಾ ಮಂಡಳ ಅಂತ ಹೇಳಿ ಒಂದು ಯುವಕ ಸಂಘವನ್ನು ಕಟ್ಟಿಕೊಂಡು ಆ ಮೂಲಕವಾಗಿ ಶಾರದಾ ವಾಚನಾಲಯವನ್ನು ಕೂಡ ಅಲ್ಲಿ ತೆರೆದಿದ್ರು ಮತ್ತು ಪತ್ರಿಕೆಗಳು ಬರ್ತಾ ಇತ್ತು. ಆ ರೀತಿ ಒಳಗಡೆ ಒಂದು ಪ್ರಜ್ಞಾವಂತಿಕೆ ಹೊಂದಿರತಕ್ಕಂಥ 60 ಮತ್ತು 70ರ ದಶಕದೊಳಗಡೆ ಸುತ್ತಲ ಊರುಗಳು ನಿದ್ದೆ ಮಾಡ್ತಾ ಇದ್ದಾಗ ಇವರು ಎಚ್ಚರವಾಗಿದ್ದರು ಅಂತ ಹೇಳ್ಬೋದು. ಅಂಥ ಒಂದು ಪ್ರಗತಿಪರವಾಗಿರ್ತಕ್ಕಂಥ ವಾತಾವರಣ ನಮ್ಮಲ್ಲಿತ್ತು. ಮತ್ತು ನನ್ನ ಚಿಕ್ಕಪ್ಪ, ದೊಡ್ಡಪ್ಪ, ಮಾವಂದಿರು ಅವರೆಲ್ಲರೂ ಮೇಷ್ಟ್ರುಗಳಾಗಿದ್ದರು. ಅದು ನಮಗೆ ಪೂರಕವಾದಂಥ ವಾತಾವರಣ ಆಗಿತ್ತು. ಮತ್ತು ಸ್ವತಃ ನನ್ನ ಅಣ್ಣ ಅವರು ಓದಿದರು. ಅವರು ಹೆಚ್ಚು ಸಾಹಿತ್ಯದ ವಲಯದಲ್ಲಿ ಇದ್ದಿದ್ದರಿಂದ ಅವರಿಗೆ ಕಾದಂಬರಿಗಳನ್ನು ಓದುವಂಥದ್ದು, ಕಥೆಗಳನ್ನು ಓದುವಂಥದ್ದು, ಪತ್ರಿಕೆಗಳನ್ನು ತರುವಂಥದ್ದು ಇವೆಲ್ಲ ನನಗೆ ಪ್ರಾಥಮಿಕ ಮತ್ತು ಹೈಸ್ಕೂಲ್ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಪ್ರಭಾವ ಬೀರ್ತು ಅಂತ ಹೇಳ್ಬೋದು. ಒಂದು ದೃಷ್ಟಿಯಿಂದ ನಿಮ್ಮ ಹಳ್ಳಿ, ನೀವು ಜನಿಸಿದ ಒಂದು ಗ್ರಾಮ ಸುಣಕಲ್ ಬಿದಿರಿ ಕರ್ನಾಟಕದ ಕೆಲವು ಮಾದರಿ ಗ್ರಾಮಗಳಲ್ಲಿ ಒಂದಾಗಿತ್ತು ಅಂತ ಹೇಳ್ಬೋದು. ಇದೀಗ ನೀವು ನಿಮ್ಮ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿರಿ. ಬಹಳ ಅಪರೂಪದ್ದು. ಯಾವುದೇ ಒಂದು ಹಳ್ಳಿಯಲ್ಲಿ ಈ ದಲಿತರು, ವೀರಶೈವರು, ಲಿಂಗಾಯತರು ಜೊತೆಯಾಗಿ ಬದುಕುವುದು, ಪರಸ್ಪರ ಪ್ರೀತಿ ಗೌರವದಿಂದ ಬದುಕುವುದು, ಜಾತಿಯ ಎಲ್ಲೆಯನ್ನು ಮೀರಿ ಆ ಜಾತಿಯ ಚೌಕಟ್ಟನ್ನು ಮೀರಿ ಮನುಷ್ಯ ಸಂಬಂಧಗಳನ್ನು ಬೆಳೆಸಿಕೊಂಡು ಹೋಗುವುದು ಬಹಳ ಅಪರೂಪ. ಇದು ನಿಮ್ಮ ವ್ಯಕ್ತಿತ್ವದಲ್ಲಿ ಒಡೆದು ಕಾಣ್ತದೆ.
ಸುಮಾರು 35 ವರ್ಷಗಳಿಂದ ನಾನು ನಿಮ್ಮ ಒಡನಾಟದಲ್ಲಿದ್ದೇನೆ. ನಾವು ಜೊತೆಯಾಗಿ ಓದಿದ್ದೇವೆ, ಬೆಳೆದು ಬಂದಿದ್ದೇವೆ. ಒಂದೇ ಕುಟುಂಬದ ಸದಸ್ಯರಂತೆ ಬೆಳೆದು ಬಂದಿದ್ದೇವೆ. ಅದಕ್ಕೆ ಒಂದು ಸಂಸ್ಕಾರ ಇದೆ. ಒಂದು ಸಂಸ್ಕಾರ ಇದೆ. ಆ ಸಂಸ್ಕಾರ ನಿಮಗೆ ನಾಗರಿಕತೆಯನ್ನು, ಜವಾಬ್ದಾರಿಯನ್ನು ಮತ್ತು ಪ್ರಬುದ್ಧತೆಯನ್ನು ಕಲಿಸಿಕೊಟ್ಟಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಪ್ರೊಫೆಸರ್ ಶಿವಾನಂದ ಕಡಗಿರಮನಿಯವರೇ, ಒಂದು ಆ, ಒಂದು ಒಂದು ಸಣ್ಣ ಪ್ರಶ್ನೆಯನ್ನು ನಾನು ನಿಮಗೆ ಕೇಳಲಿಕ್ಕೆ ಬಯಸ್ತೇನೆ. ಈ ಜಾತೀಯತೆ ಅನ್ನೋದು ನಮ್ಮ ಮುಂದಿನ ಸವಾಲು. ಆ ಕಾಲಕ್ಕೂ ಇತ್ತು, ನಾವು ಚಿಕ್ಕವರಿದ್ದಾಗ ಇತ್ತು, ಈಗಲೂ ಕೂಡ ನಾವು ಆ ಸವಾಲನ್ನು ಎದುರಿಸಬೇಕಾಗಿದೆ. ಭಾರತ ನಮ್ಮ ಭಾರತದ ಪ್ರಧಾನಮಂತ್ರಿಗಳು 2047 ಹೊತ್ತಿಗೆ ಭಾರತ ವಿಕಸಿತ ಭಾರತ ಆಗಬೇಕು ಅಂತಕ್ಕಂಥ ಕನಸನ್ನು ಕಂಡಿದ್ದಾರೆ. ಈ ಪ್ರಧಾನಿಗಳ ಕನಸು ನನಸಾಗಬೇಕು ಅಂತಂದರೆ ನಮ್ಮೆಲ್ಲ ಶರಣರ, ಸಂತರ, ಏನೋ ಬುದ್ಧ, ಬಸವ, ಅಂಬೇಡ್ಕರರ, ಶಂಕರಾಚಾರ್ಯ, ರಾಮಾನುಜಾಚಾರ್ಯರ ಎಲ್ಲ ಸಂತರ, ಸಾಧು ಶರಣರ ಆಶಯಗಳು, ಕನಸುಗಳು ಈಡೇರಬೇಕು ಅಂತಂದರೆ ವಸುದೈವ ಕುಟುಂಬಕಂ ಎಂಬ ಈ ನಮ್ಮ ತತ್ವ, ಮೂಲ ಆಶಯ, ಅದಕ್ಕೆ ಶಕ್ತಿ ಬರಬೇಕು ಅಂತಂದರೆ ನಾವು ಜಾತೀಯತೆಯನ್ನು ಮೀರಬೇಕು. ಆ ಚೌಕಟ್ಟನ್ನು ಮೀರಿ ಮನುಷ್ಯ ಸಂಬಂಧಗಳನ್ನು ಬೆಳೆಸ್ಕೊಡ್ಬೇಕು ಮತ್ತು ನಮ್ಮ ಮಾತು, ಬರಹ ಎಲ್ಲ ಆ ಒಂದು ಅದ್ಭುತವಾದ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಪೂರಕವಾಗಿರಬೇಕು ಅಂತ ನನಗೆ ಅನಿಸ್ತದೆ. ಈ ವಿಷಯದ ಬಗ್ಗೆ ನಾನು ನಿಮ್ಮ ಅಭಿಪ್ರಾಯಗಳನ್ನು ಕೇಳಲಿಕ್ಕೆ ಬಯಸ್ತೇನೆ. ಬಹುಶಃ ನನಗನ್ಸೋ ಮಟ್ಟಿಗೆ ಜಾತಿ ಅನ್ನುವಂಥದ್ದು ಪ್ರತಿಯೊಂದು ಸಮುದಾಯದ ಒಂದು ಸಾಂಸ್ಕೃತಿಕ ಗುರುತು ಅದು. ನನಗೆ ಜಾತಿ ಇಲ್ಲ ಅಂತ ಹೇಳಿದ್ರೆ ನನಗೆ ಅಪ್ಪ ಇಲ್ಲ ಅಂದ ಆಗುತ್ತೆ. ನಾನು ನನ್ನ ಗುರುತಿಸುವಿಕೆ ನನ್ನ ಅಪ್ಪ ಇಂಥ ಜಾತಿಯವನು, ಇಂಥ ಧರ್ಮದವನು, ಇಂಥ ಸಂಸ್ಕೃತಿಯವನು, ಇಂಥ ಪ್ರದೇಶದವನು ಅನ್ನುವುದೇ ನನ್ನ ಅಸ್ತಿತ್ವದ ಮೂಲ ಪ್ರಶ್ನೆ. ಹಾಗಾಗಿ ನಾನು ಜಾತಿಯ ಮಡಿಮೈಲಿಗೆ ವಿಷಯಗಳ ಬಗ್ಗೆ ಮಾತಾಡೋದಿಲ್ಲ. ಆದರೆ ಜಾತಿ ಪ್ರತಿಯೊಬ್ಬ ವ್ಯಕ್ತಿಗೂ ಅವನವನ ಅಸ್ಮಿತೆಯನ್ನು, ಅಸ್ತಿತ್ವವನ್ನು ಗುರುತಿಸುವಂಥದ್ದು. ಆ ನಿಟ್ಟಿನೊಳಗಡೆ ಭೇದ ಭಾವಗಳನ್ನು ಮಾಡದೇ ಎಲ್ಲರೂ ಕೂಡ ಹೊಕ್ಕು ಬಳಕೆಯಾಗಿ ಪರಸ್ಪರವಾಗಿ ಸೋದರರಂತೆ ಭಾತೃತ್ವದಿಂದ, ಬಾಂಧವ್ಯದಿಂದ, ಒಂದು ಹೃದಯ ವೈಶಾಲ್ಯತೆ ಒಳಗಡೆ ಸೌಹಾರ್ದತೆಯಿಂದ ಬದುಕುವುದು ಒಂದು ಜಾತ್ಯತೀತವಾಗಿರ್ತಕ್ಕಂಥ ಕಲ್ಪನೆ. ಆ ಹಿನ್ನೆಲೆ ಒಳಗಡೆ ಬಹುತೇಕವಾಗಿ ನಾನು ಬೆಳೆದಂಥ ಪರಿಸರ ಅಥವಾ ನನ್ನ ಇದರೊಳಗಡೆ, ಆಮೇಲೆ ಬಹುತೇಕ ನನಗೆ ನನ್ನ ವಾತಾವರಣದಲ್ಲಿ ಬೆಳೆದದ ಕಾರಣಕ್ಕಾಗಿಯೇ ಏನೋ ಗೊತ್ತಿಲ್ಲ, ನಾನು MA ಓದಕ್ಕೆ ಬರೋವರೆಗೂ ಕೂಡ ನಾನೊಬ್ಬ ದಲಿತ, ಒಬ್ಬ ಹಿಂದುಳಿದವನು ಅಥವಾ ಅಸ್ಪೃಶ್ಯ ಜಾತಿಗೆ ಸೇರಿದವನು ಅನ್ನೋ ಭಾವನೆಯೇ ಬಂದಿರಲಿಲ್ಲ. ಕಾರಣ ಅಂತ ಹೇಳಿದ್ರೆ ನನಗೆ ನಾನಿದ್ದಂಥ ವಾತಾವರಣ. ನಾನು ಮಠದ ಪರಿಸರದಲ್ಲಿ ಬೆಳೆದಿದ್ದೆ. ಪ್ರಸಾದ ನಿಲಯಗಳಲ್ಲಿ ಯಾರು ಯಾವ ಜಾತಿನೂ ಕೇಳ್ತಾ ಇರಲಿಲ್ಲ. ಒಟ್ಟಿಗೆನೇ ಕೂಡ್ತಿದ್ವಿ, ಒಟ್ಟಿಗೆನೇ ಊಟ ಮಾಡ್ತಿದ್ವಿ, ಒಟ್ಟಿಗೆನೇ ಮಲಗ್ತಾ ಇದ್ವಿ. ಹೀಗೆಲ್ಲ ಇದ್ದದ್ರಿಂದ ಬೇರೆ ಬೇರೆ ಜಾತಿಯವರೆಲ್ಲರೂ ಕೂಡ ಅವರವ್ರ ಮನೆಗಳಿಗೆ ಹೋದಾಗ ಅದು ಜಾತಿ ಕಲ್ಪನೆ ಬರ್ತಿತ್ತು ಹೊರತು ಅಲ್ಲಿ ಒಟ್ಟಾಗಿ ಇದ್ದಾಗ ನಮಗೆ ಆ ಜಾತಿ ಭಾವನೆಯೇ ಬರ್ತಾ ಇರಲಿಲ್ಲ. ಅದು ಬಹುತೇಕವಾಗಿ ನನಗೆಂದೂ ಕೂಡ ನಾನೊಬ್ಬ ದಲಿತ, ಅದಕ್ಕೋಸ್ಕರ ನನಗೆ ಹೀಗಿದ್ದೇನೆ ಅಥವಾ ನನಗೆ ಅದಕ್ಕೋಸ್ಕರ ನೀವು ಕೊಡಿ, ಅದಕ್ಕೋಸ್ಕರ ನನಗೆ ಅದೊಂದು ಅವಕಾಶ ಇರಬೇಕು ಅನ್ನುವಂಥ ಭಾವನೆ ಯಾವತ್ತೂ ಬರಲಿಲ್ಲ. ಬಟ್ ನನಗೆಲ್ಲ ಬೆಳೆದಂಥ ಇದ್ದ ಸ್ನೇಹಿತರೆಲ್ಲರೂ ಲಿಂಗಾಯತರು, ಬ್ರಾಹ್ಮಣರು, ಜೈನರು, ಕುರುಬರು ಇತ್ಯಾದಿ ಈ ಥರದವರು ಇದ್ರಾಗೆ ಅವರೊಳಗಡೆ ನಾನು ಒಬ್ಬನಂತ. ಬಹುತೇಕ ನನ್ನ ಸ್ನೇಹ ವಲಯದೊಳಗೂ ಕೂಡ ಯಾರಿಗೂ ನಾನಾಗಿ ಆಮೇಲೆ ನಂತರದಲ್ಲಿ ಗೊತ್ತಾಗಿರ್ಬೋದು ಹೊರತುಪಡಿಸಿದರೆ ಉಳಿದಂತೆ ನಾವ್ಯಾರೂ ಜಾತಿ ಅನ್ನುವಂಥ ಪ್ರಶ್ನೆನೇ ಬರಲಿಲ್ಲ. ಬಹುತೇಕ ಆ ರೀತಿ ಒಳಗಡೆ ಇದ್ದಾಗ ನನಗನ್ಸೋ ಮಟ್ಟಿಗೆ ನಮ್ಮ ಪ್ರೀತಿ ಸೌಹಾರ್ದತೆಗಳು ಮನುಷ್ಯರನ್ನು ಮನುಷ್ಯರ ಹಾಗೆ ಕಾಣಿಸುವ ಹಾಗೆ ನಮ್ಮ ವರ್ತನೆಗಳು ನಾವು ಇದ್ದಾಗ ಅದು ಖಂಡಿತವಾಗಲೂ ಕೂಡ ನನಗೆ ಜಾತಿ ಮುಖ್ಯ ಅಂತ ಅನಿಸೋದೇ ಇಲ್ಲ. ಆದರೆ ಜಾತಿಯ ಹಿನ್ನೆಲೆ ಒಳಗಡೆ ಅವರು ಭೇದ ಭಾವಗಳನ್ನು ಮಾಡಿದಾಗ ಅಥವಾ ಶೋಷಣೆಯನ್ನು ಮಾಡಿದಾಗ ಅದು ಬಹಳ ಮುಖ್ಯವಾಗಿ ನಾವು ಅದನ್ನು ವಿರೋಧಿಸಬೇಕಾಗುತ್ತೆ. ಆ ಥರದ ವ್ಯವಸ್ಥೆಗೆ ಖಂಡಿತವಾಗಲೂ ಕೂಡ ನಾವು ಒಪ್ಪಲಿಕ್ಕಾಗೋದಿಲ್ಲ. ಆದರೆ ಅಂಬೇಡ್ಕರ್ ಕೂಡ ಹೇಳುವಂಥದ್ದು ಏನಂತ ಹೇಳಿದ್ರೆ, ಅವ್ರು ನಿಮ್ಗೆ ಜಾತೀಯತೆ ಅನ್ನುವಂಥದ್ದು ಹೋಗಬೇಕಾದ್ರೆ ನಿಮಗೆ ಮುಖ್ಯವಾಗಿ ಅವರು ಹೇಳಿದ್ದು 2 ಕಾರಣಗಳು. ಒಂದು, ನೀವು ಅಂತರ್ಜಾತಿ ವಿವಾಹಗಳನ್ನು ಮಾಡಿಕೊಳ್ಳಿ ಅಂತ ಹೇಳಿದ್ದು. ಆಮೇಲೆ ಇನ್ನೂ ಒಂದು ಹೇಳಿದ್ರೆ, ನೀವು ಜಾತಿಯನ್ನು ಮೀರಬೇಕಾದ್ರೆ ನೀವು ಅದಕ್ಕೆ ಮೀರಿದಂತಹ ಒಂದು ಸಾಮರ್ಥ್ಯವನ್ನು ಹೊಂದಬೇಕು ಅಂತ. ಯಾವಾಗ ನಮಗೆ ಆರ್ಥಿಕತೆಯ ಪ್ರಾಬಲ್ಯಗಳು ಬರ್ತವೋ, ಶೈಕ್ಷಣಿಕ ಪ್ರಾಬಲ್ಯಗಳು ಬರ್ತವೋ, ಅಧಿಕಾರದ ಪ್ರಾಬಲ್ಯಗಳು ಬರ್ತವೋ, ಆವಾಗ ನಮಗೆ ಆ ಜಾತಿಯನ್ನು ಮೀರಲಿಕ್ಕೆ ಸಾಧ್ಯತೆ ಇದೆ. ಬಹುತೇಕ ನನ್ನ ಚಿತ್ತ ಆಲೋಚನೆ, ನಮ್ಮ ವಿಚಾರಗಳು ನನಗೆ ನನ್ನ ಆವತ್ತಿನ ಕಾಲದ ನನ್ನ ವಿದ್ಯಾಗುರುಗಳು ಅವರೆಲ್ಲ ಹೇಳಿದ್ದೇನೆಂದರೆ, ನೀವು ನಿಮ್ಮನ್ನು ಮೀರಿ ಬೆಳಿಬೇಕಂದ್ರೆ ಶೈಕ್ಷಣಿಕವಾಗಿ ಹೆಚ್ಚು ನೀವು ಓದಬೇಕು, ಉನ್ನತ ವ್ಯಾಸಂಗಕ್ಕೆ ಹೋಗಬೇಕು, ಉನ್ನತ ಸ್ಥಾನಗಳಿಗೆ ಹೋಗಬೇಕು. ಆವಾಗ ಯಾರೂ ನಿಮ್ಮನ್ನು ಭೇದ ಭಾವದಲ್ಲಿ ಮಾಡೋದಿಲ್ಲ ಅಥವಾ ಕಾಣೋದಿಲ್ಲ ಅಂತ. ಬಹುಶಃ ಅದು ನನ್ನ ಜೀವನದಲ್ಲೂ ಕೂಡ ಹಾಗೆ ಆಗಿರೋದು. ನಮ್ಮನ್ನು ಯಾರೂ ಕೂಡ ಇವತ್ತಿಗೂ ಕೂಡ ಅವನೊಬ್ಬ ದಲಿತ, ಅವನು ಹಿಂಗಿರಲಿ ಅಲ್ಲಿರಲಿ ಎಲ್ಲೂ ಕೂಡ ನಮ್ಮ ಆ ಭಾವನೆಯೂ ಬರಲಿಲ್ಲ ಅಥವಾ ನನ್ನನ್ನು ಯಾರು ಆ ಥರ ನಡೆಸ್ಕೊಳ್ಳೂ ಇಲ್ಲ. ಹೀಗಾಗಿ ನನಗೆ ಇವತ್ತು ನಡೆಯುವ ಹೋರಾಟ ಇತ್ಯಾದಿ ಜಾತಿ ಅನ್ನುವಂಥದ್ದು ಇವತ್ತು ಅದು ತುಂಬ ಸವಕಲು ಅಂತ ಅನ್ನಿಸ್ತಾ ಇದೆ. ಯಾವನಾದರೂ ಅವನು ಜಾತೀಯತೆ ಮಾಡ್ತಾನಂತ ಹೇಳಿದ್ರೆ ಅವನು ಅಸ್ಪೃಶ್ಯ, ನಾನಲ್ಲ. ಹಾಗಾಗಿ ನನಗೆ ಆ ಭಾವನೆ, ಆ ವಿಚಾರಗಳು ತುಂಬ ಕ್ಲೀಶೆ ಆದದ್ದು ಅಂತ ಅನಿಸುತ್ತೆ.
ಅದು ಇವತ್ತಿನ ಕಾಲದಲ್ಲಿ. ಹಾಗಾಗಿ ಅದು ಯಾವತ್ತೂ ನನಗಂತೂ ಬಾಲ್ಯದಲ್ಲೂ ಬರಲಿಲ್ಲ. ಯಾಕಂದ್ರೆ ನಾವಿದ್ದ ವಾತಾವರಣ ಹಂಗೆ ಇತ್ತು. ಆಮೇಲೆ ನಂತರದಲ್ಲೂ ಕೂಡ ನಾನು ಯಾವತ್ತೂ ಅದನ್ನೊಂದು ಇದಾಗಿ ಅಸ್ಮಿತೆಯಾಗಿ ಬಳಸ್ಕೊಳ್ಳೋಕೆ ಹೋಗಲಿಲ್ಲ, ಅಥವಾ ನಾನು ಯಾವತ್ತೂ ಗುರುತಿಸ್ಕೊಳ್ಳಿನೇ ಇಲ್ಲ. ಆಮೇಲೆ ನನಗೆ ಇರುವಂಥದ್ದು ಭೌತಿಕವಾಗಿ ನನಗೆ ಒಂದು ರೀತಿಯ ಈ ಭಾರತೀಯ ಸಂಸ್ಕೃತಿಯ ಪರಂಪರೆ, ಇತಿಹಾಸ ಇತ್ಯಾದಿಗಳನ್ನು ಅರ್ಥ ಮಾಡಿಕೊಳ್ಳುವಾಗ ನಾವು ಕೂಡ ಅದರ ಒಂದು ಭಾಗ, ಅದರೊಳಗಿನವರೇ ಅನ್ನುವಂಥದ್ದು, ಮತ್ತು ಅದರೊಳಗಡೆ ನನ್ನದು ಪಾಲಿದೆ ಅನ್ನುವಂಥದ್ದಲ್ಲಿ. ಹೀಗಾಗಿ ನನಗೆ ನನ್ನ ಅಧ್ಯಯನ, ಬರಹ, ಓದುಗಳು ಕೂಡ ಅದರೊಳಗಡೆ ನಮ್ಮ ಅಸ್ಮಿತೆಗಳನ್ನು, ಸಾಂಸ್ಕೃತಿಕ ಗುರುತುಗಳನ್ನು ಗುರುತಿಸೋದಕ್ಕೆ ನಾನು ನೋಡಿದ್ದೇನೆ ಹೊರತು ಅದರೊಳಗಡೆ ನಾವು ಪ್ರತ್ಯೇಕ ಅನ್ನುವಂಥ ಭಾವನೆಗಳೇನು ನನಗೆ ಕಾಣಿಸ್ಲಿಲ್ಲ, ಅಥವಾ ನಾನೊಂದು ಗುರುತಿಸಲಿನೇ ಇಲ್ಲ. ಭಾಳ ಅದ್ಭುತವಾದ ವಿಚಾರವನ್ನು ಕೆಳಗಿನ ಮನೆಯವರೇ ನೀವು ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಂಡ್ರಿ. ಈ ಜಾತಿ ಸಮಸ್ಯೆಗೆ ಒಂದು ಅದ್ಭುತವಾದ ವ್ಯಾಖ್ಯಾನವನ್ನು ನೀವು ಇಂದು ನೀಡಿದ್ರಿ. ನನಗೆ ಅದು ಹಿಡಿಸ್ತು. ಜಾತಿ ಅನ್ನೋದು ಒಂದು ಅಸ್ಮಿತೆ. ಹೀಗಾಗಿ ಜಾತಿ ಇದ್ದರೆ ತಪ್ಪೇನಿಲ್ಲ. ಆದರೆ ಜಾತಿಯ ಹೆಸರಿನಲ್ಲಿ ಭೇದ ಭಾವ ಮಾಡುವುದು, ಹೆಚ್ಚು ಕಡಿಮೆ, ಮೇಲು ಕೀಳು, ಆ, ಇಂಥ ಒಂದು ವ್ಯತ್ಯಾಸಗಳನ್ನು ಸೃಷ್ಟಿ ಮಾಡುವುದು ಅದು ಸರಿಯಲ್ಲ ಅಂತಕ್ಕಂಥ ನಿಮ್ಮ ವಿಶ್ಲೇಷಣೆ ನನಗೆ ಹಿಡಿಸಿತು. ಆದರೂ ಕೂಡ ಭಾರತದಲ್ಲಿ ಈ ಜಾತಿ ಅನ್ನೋದು ಒಂದು ವಾಸ್ತವ. ನಾವು ನಮ್ಮ ನಮ್ಮ ಜಾತಿಗಳನ್ನು ಆಧುನಿಕ ದೃಷ್ಟಿಕೋನದಿಂದ ಈ ವ್ಯವಸ್ಥೆಯನ್ನು ನೋಡಬೇಕು. ನೀವು ಹೇಳಿದ ಹಾಗೆ ನಾವು ಎಲ್ಲರೂ ನಮ್ಮ ನಮ್ಮ ಜಾತಿಗಳ ಅಸ್ಮಿತೆಯನ್ನು ಕಾಪಾಡಿಕೊಳ್ಳುತ್ತಲೇ ನಾವು ಈ ಭಾರತವನ್ನು ಎಲ್ಲರೂ ಒಂದಾಗಿ, ಒಂದು ಧ್ವನಿಯಾಗಿ, ಒಂದು ಜನಾಂಗವಾಗಿ, ಒಂದು ಪ್ರದೇಶದ ನಾಗರಿಕರಾಗಿ ನಾವು ನಮ್ಮ ದೇಶವನ್ನು, ನಮ್ಮ ನಾಡನ್ನು, ಸಂಸ್ಕೃತಿಯನ್ನು ಕಟ್ಟಿಕೊಳ್ಬೇಕಾಗಿದೆ. 1991ರಲ್ಲಿ ನೀವು ಧಾರವಾಡಕ್ಕೆ ಬಂದ್ರಿ. ನಾನು ಕೂಡ ಧಾರವಾಡಕ್ಕೆ ಬಂದೆ. ನಾವು ಇಬ್ಬರು ಜೊತೆಯಾಗಿಯೇ ಇಲ್ಲೇ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಅಧ್ಯಯನವನ್ನು ಪೂರೈಸಿದೆವು. ಆಮೇಲೆ PhD ಅದೆಲ್ಲ ಇದ್ದಿದೆ. ಈ ಧಾರವಾಡದ ಪರಿಸರ, ಕರ್ನಾಟಕ ವಿಶ್ವವಿದ್ಯಾಲಯ ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಆ ಕಾಲದಲ್ಲಿ ಕೆಲಸ ಮಾಡುತ್ತಿದ್ದ ಪ್ರಾಧ್ಯಾಪಕರು, ಕನ್ನಡ ವಿಭಾಗ, ಇಂಗ್ಲೀಷ್ ವಿಭಾಗ, ಹಿಂದಿ ವಿಭಾಗ, ಈ ಪರಿಸರ ನಿಮ್ಮ ವ್ಯಕ್ತಿತ್ವವನ್ನು ಹೇಗೆ ರೂಪಿಸಿತು? ಒಬ್ಬ ವ್ಯಕ್ತಿಯಾಗಿ, ಒಬ್ಬ ಲೇಖಕನಾಗಿ, ಒಬ್ಬ ಸಂವೇದನಶೀಲ ಶಿಕ್ಷಕನಾಗಿ ನೀವು ರೂಪುಗೊಳ್ಳಲು ಧಾರವಾಡದ ಪರಿಸರ ನಿಮಗೆ ಯಾವ ರೀತಿಯ ಉತ್ತೇಜನ ನೀಡಿತು? ಧಾರವಾಡ ನಿಜವಾಗಲೂ ನಮ್ಮ ಬದುಕಿನ ಬಹುದೊಡ್ಡ ಒಂದು ಭಾಗ. ಯಾಕಂತ ಹೇಳಿದ್ರೆ, ನಾವು ಧಾರವಾಡಕ್ಕೆ ಬರದೇ ಹೋಗಿದ್ದರೆ ನಮಗೆ ಯಾವುದೇ ರೀತಿಯ ಸಾಂಸ್ಕೃತಿಕ ವ್ಯಕ್ತಿತ್ವಗಳನ್ನು ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಂತ ಹೇಳ್ಬೋದು. ಧಾರವಾಡದ ಒಂದು ವಿಶಿಷ್ಟತೆ ಏನಂತ ಹೇಳಿದ್ರೆ, ಅದು ಹೊರಗಿನಿಂದ ಯಾರೇ ಬಂದರೂ ಕೂಡ ಅದು ತನ್ನವರನ್ನಾಗಿ ಮಾಡಿಕೊಳ್ಳುವಂತಹ ಒಂದು ಸೊಗಡು. ಅದು ಭಾಷೆ ಇರ್ಬೋದು, ಅಥವಾ ಜೀವನ ಶೈಲಿ ಇರ್ಬೋದು, ಮತ್ತು ಅದರೊಳಗಡೆ ಕಾಣಿಸುವ ಮಾನವೀಯ ಸಂಬಂಧಗಳಿರ್ಬೋದು. ಬಹುತೇಕ ನಾನು MA ಬಂದಾಗ, ಈಗ ನೀವು ಕೂಡ ಇಂಗ್ಲೀಷ್ ಡಿಪಾರ್ಟ್ಮೆಂಟಲ್ಲಿ ಭೇಟಿಯಾಗಿದ್ವಿ. ಅದೇ ಥರ ಇತರೆ ಸ್ನೇಹಿತರು ಎಲ್ಲ, ನಾನು ಬಹುತೇಕ ನನ್ನ ಸ್ನೇಹಿತ SP ಗೌಡರು, ಸುರೇಶ್ ಗೌಡರ್ ಅಂತದ್ದು, ನಾವಿಬ್ಬರು ಆ ಭಾಗದಿಂದ ಬಂದಿದ್ವಿ. ಬೇರೆ ಯಾರೂ ಇತರೆ ಸಬ್ಜೆಕ್ಟ್ನವರು ಕೂಡ ಬಂದಿರಲಿಲ್ಲ. ತುಂಬ ಕಡಿಮೆ ಆವಾಗ MA ಬರ್ತಾ ಇರ್ತಕ್ಕಂಥವ್ರು. ಕಾರಣ ಅಂತ ಹೇಳಿದರೆ, ಅವಾಗ ಹೆಚ್ಚು ವಿಶ್ವವಿದ್ಯಾಲಯಗಳಿರಲಿಲ್ಲ ಮತ್ತು ತುಂಬ ಕಾಂಪಿಟೇಷನ್ ಇತ್ತು. ಅವಾಗೆಲ್ಲ MA ಇದರಲ್ಲಿ ನಾವು ಎಂಟ್ರೆನ್ಸ್ ಬರೆದು ಅರ್ಜಿ ಹಾಕಿ ಇದೆಲ್ಲ ಮಾಡಬೇಕಾಗಿತ್ತು. ಬಟ್ ನನಗೆ ಭಾಳ ಖುಷಿ ಏನಂತ ಹೇಳಿದ್ರೆ, ನಾವು ಪದವಿ ಕ್ಲಾಸಿಗೆ ಓದಿ ಬಂದವರಿಗೆ MAದಲ್ಲಿ ಬಂದಾಗ ಇಲ್ಲಿಯ ಓದಿನ ವಿಸ್ತಾರಗಳು ಮತ್ತು ಅಧ್ಯಯನದ ಕ್ರಮಗಳು, ಶಿಸ್ತುಗಳು ನಮ್ಮನ್ನು ಬೇರೆ ರೀತಿ ಒಳಗಡೆ ಯೋಚನೆ ಮಾಡೋದೇ ಕಚ್ಚಿತು. ಮತ್ತು ಭೌತಿಕವಾಗಿ ನಮಗೆ ಆವರೆಗೆ ಇಲ್ಲದೇ ಇರತಕ್ಕಂಥ ತಿಳುವಳಿಕೆಗಳನ್ನು ಇಲ್ಲಿ ನೋಡುವ ಕ್ರಮಗಳು. ಯಾಕಂದರೆ ಒಂದು ಸಾಹಿತ್ಯ ಅಂತ ಹೇಳಿದರೆ ಅಲ್ಲೆಲ್ಲ ನಾವು ಸಾಹಿತ್ಯ ಚರಿತ್ರೆ, ಕಾವ್ಯಮೀಮಾಂಸೆ, ಛಂದಸ್ಸು, ಅಲಂಕಾರ ಇದಿಷ್ಟೇ ಅಂದ್ಕೊಂಡಿದ್ವಿ. ಆದರೆ ಇಲ್ಲಿ ಸಾಹಿತ್ಯೇತರವಾಗಿರ್ತಕ್ಕಂಥ ವಿಚಾರಗಳ ಮೂಲಕವಾಗಿ ಆ ಸಾಹಿತ್ಯದ ಒಳಗಡೆ ಕಾಣಿಸುವ ಸಮಾಜವನ್ನು, ಸಂಸ್ಕೃತಿಯನ್ನು, ಇತಿಹಾಸವನ್ನು ಮತ್ತು ವ್ಯಕ್ತಿನಿಷ್ಠವಾಗಿರತಕ್ಕಂಥ ಆಲೋಚನಾ ಕ್ರಮಗಳನ್ನು, ಇದು ಭಿನ್ನ ಭಿನ್ನವಾಗಿರತಕ್ಕಂತಹ ಮಾದರಿಯಲ್ಲಿ ಅಧ್ಯಯನ ಮಾಡಬಹುದು ಅನ್ನುವಂಥದ್ದನ್ನು. ಮತ್ತು ಅದಕ್ಕಿಂತ ಬಹಳ ದೊಡ್ಡ ವಿಸ್ತಾರ ಅಂತ ಹೇಳಿದ್ರೆ, ನಮಗೆ ಶಾಸನ ಆಗಿರ್ಬೋದು, ವಚನ ಆಗಿರ್ಬೋದು, ಅಥವಾ ಹಸ್ತಪ್ರತಿಗಳು, ಸಂಶೋಧನೆಗಳು, ಹೀಗೆ ಬೇರೆ ಬೇರೆಯ ಜ್ಞಾನದ ಶಿಸ್ತುಗಳು ಮತ್ತು ವಿಸ್ತಾರಗಳು ನಮ್ಮನ್ನು ವ್ಯಾಪಕವಾಗಿ ಮಾಡಿದ್ರಿಂದ ನಮಗೆ ಎಷ್ಟರ ಮಟ್ಟಿಗೆ ಜ್ಞಾನದ ಹಸಿವಿತ್ತು ಅಂತ ಹೇಳಿದ್ರೆ, ಅಯ್ಯೋ ಇದನ್ನು ಓದಬೇಕು, ಇನ್ನೂ ಓದಬೇಕು, ಹೀಗಿದೆ ಅಂತ ಹೇಳಿ ಅದು ಒಂದು ರೀತಿ ಒಳಗಡೆ ಸಮುದ್ರಕ್ಕೆ ಹೋಗಿ ಧುಮುಕಿದ್ರೆ ಹೇಗಾಗುತ್ತೋ ಆ ಸ್ಥಿತಿಯಲ್ಲಿ ಅತ್ತಾಗ ನೋಡಿದರೂ ಕೂಡ ಜ್ಞಾನದ ಸಾಗರವೇ ಕಾಣಿಸುವಂಥದ್ದು. ಹೀಗೆ ಇದ್ದಂಥ ಒಂದು ಪರಿಸರದೊಳಗಡೆ ಬಂದಾಗ
ಓದಬೇಕು, ನಮ್ಮ ಬದುಕು ರೂಪಿಸ್ಕೋಬೇಕು ಅನ್ನುವಂಥದ್ದು. ಯಾಕಂದರೆ ನಾವು ಬಿ ಎದು ಓದುವಾಗ ನಮಗೇನು ಅಷ್ಟು ದೊಡ್ಡ ಕನಸುಗಳಿರಲಿಲ್ಲ. ಭಾಳ ಅಂತಂದರೆ ಒಂದು ಹೈಸ್ಕೂಲ್ ಮಾಸ್ತರ್ ಆಗಬೇಕು, ಇಲ್ಲ ಕನ್ನಡ ಶಾಲೆ ಮಾಸ್ತರ್ ಆಗಬೇಕು ಅಂತ. ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಜಗತ್ತು ಎಷ್ಟು ವಿಶಾಲವಾಗಿದೆ, ಜ್ಞಾನದ ವಿಸ್ತಾರ ಎಷ್ಟೊಂದಿದೆ, ಎಷ್ಟು ವೈವಿಧ್ಯಮಯವಾಗಿದೆ ಅನ್ನುವಂಥದ್ದನ್ನು. ಹಾಗಾಗಿ ಸ್ನಾತಕೋತ್ತರ ಅನ್ನುವಂಥದ್ದು ಒಂದು ರೀತಿಯ ಜ್ಞಾನದ ಒಂದು ಶಿಖರಕ್ಕೆ ನಾವು ಬಂದು ನಿಂತಿದ್ವಿ ಅಂತ. ಆಮೇಲೆ ಇಲ್ಲಿದ್ದಂಥ ಮೇಷ್ಟ್ರುಗಳು ನಮಗೆ ಬಹಳ ಕುತೂಹಲ ಅಂತ ಹೇಳಿದ್ರೆ, ದೊಡ್ಡ ದೊಡ್ಡ ವಿದ್ವಾಂಸರು ಒಂದೊಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥವರು ಕೂಡ ಇದ್ದರು. ಅವರೆಲ್ಲ ನಮಗೆ ಒಂದು ರೀತಿಯ ಜ್ಞಾನದ ಪರ್ವತಗಳ ಹಾಗೆ ಕಾಣಿಸ್ತಾ ಇದ್ದರು. ಆ ಪರ್ವತಗಳು ನಮಗೆ ಒಂದು ಕಡೆಗೆ ಇಂಗ್ಲೀಷ್ ವಿಭಾಗದವರು, ಇನ್ನೊಂದು ಕಡೆ ಸಾಹಿತ್ಯ ವಿಭಾಗದವರು, ಮತ್ತೊಂದು ಕಡೆಗೆ ಇತಿಹಾಸ ವಿಭಾಗದವರು, ಹೀಗೆಲ್ಲ ಬೇರೆ ಬೇರೆ ಪ್ರಾಧ್ಯಾಪಕರು ನಮಗೆ ಕಾಣಿಸ್ತಾ ಇದ್ದಿದ್ದರಿಂದ ಅದು ನಮಗೆ ಎಂಥ ಒಂದು ಕುತೂಹಲವನ್ನು ಉಂಟು ಮಾಡಿತು ಅಂತ ಹೇಳಿದ್ರೆ, ನಾವು ತಿಳ್ಕೊಂಡಿರ್ತಕ್ಕಂಥದ್ದು ಏನೂ ಅಲ್ಲ, ಇನ್ನೂ ಹೆಚ್ಚು ಓದುವಂಥದ್ದಿದೆ, ಇದರಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿ ನಾವು MA ಓದ್ತಾ ಇದ್ದಾಗಲೇ ಸಂಸ್ಕೃತಿ ಕುರಿತ ಅಧ್ಯಯನಗಳು, ವೈಚಾರಿಕತೆ ಕುರಿತಂಥ ಅಧ್ಯಯನಗಳು, ಆಮೇಲೆ ಹಳಗನ್ನಡವನ್ನು ಕುರಿತಿರುವ ಅಧ್ಯಯನಗಳು, ಇವೆಲ್ಲವೂ ಪಠ್ಯಗಳು ನಮ್ಮನ್ನು ವಿಸ್ತಾರವಾದ ರೀತಿ ಒಳಗಡೆ ಓದೋದಕ್ಕೆ ವ್ಯಾಪಕಗೊಳಿಸಿದ್ವು ಅಂತ. ಮತ್ತು ಅವತ್ತಿದ್ದಂಥ ಶಿಕ್ಷಣದ ರೀತಿ ಕೂಡ ನಮಗೆ ಹೆಚ್ಚು ಅವಕಾಶವನ್ನು ಕೊಡಿತು. ಅಂದರೆ ಪರೀಕ್ಷೆಗಳು ವರ್ಷದ ಕೊನೆಗೆ ಮಾತ್ರ ಇರ್ತಾ ಇದ್ದದ್ರಿಂದ ನಾವು ಗ್ರಂಥಾಲಯಗಳಲ್ಲಿ ಹೆಚ್ಚು ಓದ್ತಾ ಇದ್ವಿ. ಆಮೇಲೆ ನಮ್ಮ ಮೇಷ್ಟ್ರುಗಳು ಕೂಡ ಭಾಳ ಒಳ್ಳೆಯ ಮೇಷ್ಟ್ರುಗಳು ನಮಗಿದ್ದರು. ಡಾಕ್ಟರ್ MM ಕಲಬುರ್ಗಿ ಅವರಾಗಿರ್ಬೋದು, BR ಹಿರೇಮಠರವರಾಗಿರ್ಬೋದು, ನನ್ನ ಮಾರ್ಗದರ್ಶಕರಾಗಿರ್ತಕ್ಕಂಥ ಡಾಕ್ಟರ್ ವೀರಣ್ಣ ರಾಜರವರಾಗಿರ್ಬೋದು, ಅಥವಾ MB ಶಿರೂರವರಾಗಿರ್ಬೋದು, ಬಿರಾದಾರ್, ಈ ಥರದ ಅನೇಕ ಮೇಷ್ಟ್ರುಗಳು ಒಳ್ಳೆಯ ಮೇಷ್ಟ್ರುಗಳಾಗಿದ್ದರು. ಇದ್ರ ಜೊತೆಗೆ ನಮಗೆ ಸಾಹಿತ್ಯದ ನಮ್ಮ ಪಾಠ ಹೇಳುವ ಮೇಷ್ಟ್ರುಗಳಲ್ಲದೇ ಈ ಕನ್ನಡೇತರವಾಗಿರ್ತಕ್ಕಂಥ ಮೇಷ್ಟ್ರುಗಳು ಅಂದರೆ ಚಂದ್ರಶೇಖರ್ ಪಾಟೀಲ್ ಅವರು ನಮಗೆ ಗ್ರಾಮರ್ ಹೇಳ್ತಿದ್ದರು. ಗಿರೆಡ್ಡಿ ಸರು, ಗಿರೆಡ್ಡಿ ಗೋವಿಂದರಾಜ್ ಅವರು, ಅವರೆಲ್ಲ ಅವರು ಗ್ರಾಮರ್ ಜೊತೆಗೆ ಸಾಹಿತ್ಯದ ಇಂಗ್ಲೀಷ್ ಸಾಹಿತ್ಯವನ್ನು ಪರಿಚಯಿಸುವಂಥ ಒಂದು ಕ್ರಮ ಕೂಡ ಇತ್ತು. ಆ ಇಂಗ್ಲೀಷ್ ಸಾಹಿತ್ಯದ ಜೊತೆಗೆ ಬೇರೆ ಬೇರೆಯ ಥಿಯರಿಗಳನ್ನು ನೀವು ಓದಬೇಕು ಅಂತ ಅವ್ರು ನಮ್ಗೆ ಹೇಳ್ತಿದ್ರು. ಯಾಕೆಂದ್ರೆ ನನಗೆ ಸಾಹಿತ್ಯ ಓದಕ್ಕೆ ಬಂದಾಗಲೇ ಗೊತ್ತಾಗಿದ್ದು, ಕನ್ನಡ ಸಾಹಿತ್ಯಕ್ಕೂ ಒಂದು ಥಿಯರಿಗಳು ಇರ್ತವೆ ಅಂತೇಳಿ ಅಂತಂದು. ಆವಾಗ ನಮ್ಗೆ ಗೊತ್ತಾಯಿತು, ಗ್ರಾಮ್ಸಿ ಅಂಥವರ ಥಿಯರಿಯನ್ನು ಓದಬೇಕು, ಡೆರಿಡಾ, ಸೈಯದು, ಫುಕೋ ಇಂಥವರ ಥಿಯರಿಗಳನ್ನು ನೀವು ಓದಿರಿ, ಡಿಸ್ಕೋರ್ಸಸ್ ಬಗ್ಗೆ ನೀವು ತಿಳ್ಕೊಳ್ರಿ, ಅದ್ರ ಮೂಲಕವಾಗಿ ಕನ್ನಡ ಸಾಹಿತ್ಯವನ್ನು ನೋಡ್ಬೋದು ಅನ್ನುವಂಥದ್ದನ್ನು. ಹೀಗಾಗಿ ಬಹುತೇಕ ನಮಗೆ ಅಲ್ಲಿ ಓದಿದಂಥ ಸಾಹಿತ್ಯಕ್ಕೂ ಇಲ್ಲಿ ಸ್ನಾತಕೋತ್ತರ ಪದವಿ ಅಥವಾ PhD ಮಾಡೋ ಸಂದರ್ಭದಲ್ಲಿ ಓದುವುದಕ್ಕೂ ಬಹಳ ವ್ಯತ್ಯಾಸಗಳಂತ ಅನ್ನಿಸ್ತು. ಹಾಗಾಗಿ ನಮಗೊಂದು ರೀತಿ ಒಳಗಡೆ ನಮ್ಮ ಓದಿನ ವಿಸ್ತಾರ ಮತ್ತು ಆಲೋಚನೆ, ತಾರ್ಕಿಕ ಕ್ರಮ ಇವೆಲ್ಲವನ್ನು ಕೂಡ ಇಲ್ಲಿ ಕಲಿಯುವಂತಾಯಿತು. ಇದರ ಜೊತೆಗೆ ನಮ್ಮ ಮೇಷ್ಟ್ರುಗಳಿಗೆ ಇದ್ದಂಥ ಒಂದು ಬಹಳ ಪ್ರೀತಿ, ಎಂಥ ಮೇಷ್ಟ್ರುಗಳಿದ್ದಂದರೆ ಅವರೆಲ್ಲ ನಮ್ಮನ್ನು ಮಕ್ಕಳ ಥರ ಕಾಣ್ತಾ ಇದ್ದರು. ನನಗೆ ರಾಜುರವರಾಗಲಿ ಅಥವಾ ಬೇರೆ ಹಿರೇಮಠರಾಗಲಿ ಅವ್ರನ್ನ ನೆನಪು ಮಾಡ್ಕೊಳ್ಬೇಕು. ಅವ್ರು ಏನಾದರೂ ಹಬ್ಬ ಹುಣ್ಣಿಮೆ ಅಥವಾ ಇತ್ಯಾದಿಗಳು ಬಂದರೆ ಅವರು ಫೋನ್ ಪ್ಯೂನ್ರ ಕಡೆಯಿಂದ ಕರೆ ಕಳಿಸೋರು. ಪಾಪ ಅವ್ರು ಹಳ್ಳಿಯಿಂದ ಬಂದಿರ್ತಾರೆ, ಅವ್ರು ಬಂದು ಊಟ ಮಾಡ್ಕೊಂಡು ಹೋಗಲಿ ಅಂತ ಹೇಳಿ ಅಂತಂದು. ಆ ಥರ ಬಿರಾದರ್ ಅವರು ಕೂಡ ನಮಗೆ ಮಾಡಿದ್ದಾರೆ. BB ಬಿರಾದರ್ ಅಂತ ಹೇಳಿದರು. ನಾವೆಲ್ಲ ಅವ್ರ ಮನೆಗೆ. ಆಮೇಲೆ ಇನ್ನೊಬ್ಬರು MB ಹೂಗಾರ್ ಅಂತ ಹೇಳಿದರು. ಅವ್ರು ಯಾವಾಗಲೂ ಹೇಳ್ತಿದ್ರು, ಅವರು ನಮಗೆ ಎಂತೆಂಥ ಕನಸುಗಳನ್ನು ಬಿತ್ತಿದ್ರು ಅಂತ ಹೇಳಿದ್ರೆ, ನೋಡು ನಿಮಗೆ ತುಂಬ ಜಾಣರಿದ್ದೀರಿ, ಬುದ್ಧಿವಂತರಿದ್ದೀರಿ, ಬಟ್ ಇದನ್ನು ಬಳಕೆ ಮಾಡ್ಕೋಬೇಕು ಅಂತ. ನಾನಂತೆ ಬಳಕೆ ಮಾಡ್ಕೋಬೇಕಂದ್ರೆ ಏನು ರೀ ಸರ್ ಅಂತಂದೆ. ಅಂದರೆ ನೀವು ಕೂಡ ಯೂನಿವರ್ಸಿಟಿಯೇ ಪ್ರಾಧ್ಯಾಪಕರಾಗ್ಬೋದು ಅಂತ ಕನಸುಗಳನ್ನು ಕಟ್ಟಿಕೊಡ್ರಿ ಅಂತ. ಒಂದು ಸರಿ ಇಂಥದ್ದೇ ಒಂದು ಭಾಳ ಆಶ್ಚರ್ಯದಾಯಿತು. ನನ್ನ ಸ್ನೇಹಿತ SP ಗೌಡ್ರ ನಾವು MA ಓದಿ 6 ತಿಂಗಳ ಬಂದು ಸೇರಿದ್ರು. ಅಲ್ಲಿ ಮುಖ್ಯಸ್ಥರ ಕೋಣೆ ನೋಡಿರಲಿಲ್ಲ. ಅದು ಹೇಗಿರುತ್ತೆ, ಯಾವಾಗಲೂ ಕದ ಆಗ್ತಿತ್ತು, ಅವರೆಲ್ಲ ಸೈಡಿಗೆ ಹಿಂಬಾಗಲಲ್ಲಿ ಬಂದು ಹೋಗ್ತಿದ್ರು, ಆ ಥರ. ಹೀಗಿದ್ದಾಗ ಒಂದು ಸರಿ ನೋಡಬೇಕು ಅಂತ ಅನ್ನಿಸ್ತು. ಅವಾಗ SP ಗೌಡ್ರ ನಾವು ಹೋಗಿ ಮಧ್ಯಾಹ್ನ ಹೊತ್ತಿನೊಳಗಡೆ ಆ ಚೇಂಬರ್ ನೋಡಿದ್ವಿ. ಒಳಗೆ ಒಂದು ರೀತಿ ವಿಧಾನಸೌಧದೊಳಗಿರೋ ಒಂದು ಚೇಂಬರ್ ಥರ ಕಾಣಿಸ್ತು. ಆಮೇಲೆ ನಾನು ಒಂದೆ, ನಾವು ಒಂದು ದಿವಸ ಈ ಕುರ್ಚಿ ಮೇಲೆ ಕೂಡ್ಬೋದಲ್ಲ SP ಅಂತ ಅವನಿಗೆ ಅಂದೆ. ಅವನು ಎಂತ ಮಾತಾಡ್ತಿ ಬಾ ನೀವು ಹೊರಗೆ ಅಂತೇಳಿ ಅಂತಂದ. ಆಮೇಲೆ ನಾನು ಹೇಳಿದೆ, ಇಲ್ಲ ಅವರು ಕೂಡ MA ಮಾಡಿದ್ದಾರೆ, PhD ಮಾಡಿದ್ದಾರೆ, ಅವರು ಅದೇ ಸಾಧನೆ ಮಾಡಿ ಇಲ್ಲಿ ಕೂತಿದ್ದಾರೆ, ನಾವು ಹಂಗೆ ಮಾಡಿದರೆ ಆಗ್ಬೋದಲ್ಲ ಅಂತ. ಬಹುತೇಕ ನಾನು ಸುಮ್ಮನೆ ಯಾವ ಪೂರ್ವ ಯೋಚನೆ ಇಲ್ಲದೇ ಹೇಳಿದಂಥ ಮಾತದು ಅಚಾನಕ್ಕಾಗಿ. ಅದು ಮುಂದೆ ನಮಗೆ ಎಷ್ಟರ ಮಟ್ಟಿಗೆ ಆಯಿತು ಅಂತ ಹೇಳಿದ್ರೆ, ನಮ್ಮ ಅದೃಷ್ಟ MA ಮಾಡಿ ಮೊದಲೇ ವರ್ಷದೊಳಗಡೆ ನಾನು PhDಗೆ ಜಾಯ್ನ್ ಆದೆ. ಅಡಿಗರ ಬಗ್ಗೆನೇ PhD ಮಾಡಬೇಕು ಅನ್ನುವಂಥದ್ದು ಒಂದು ಭಾಳ ದೊಡ್ಡ ಕನಸಿತ್ತು. ಆ ಮೂಲಕವಾಗಿ ನಾನು ವಿಶ್ವವಿದ್ಯಾಲಯಕ್ಕೆ ಬಂದಾಗ ಬಹು ವಿಸ್ತಾರವಾದಂಥ ಒಂದು ಜ್ಞಾನವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದು. 1990ರ ದಶಕದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದಲ್ಲಿ ಪ್ರಾಧ್ಯಾಪಕರು ಹೆಚ್ಚಾಗಿ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡ್ತಾಯಿದ್ರು, ಹಳೆಗನ್ನಡ ಸಾಹಿತ್ಯವನ್ನು ಅಧ್ಯಯನ ಮಾಡ್ತಾಯಿದ್ರು, ಹಸ್ತಪ್ರತಿಗಳನ್ನು ಅಧ್ಯಯನ ಮಾಡ್ತಾಯಿದ್ರು, ಶಾಸನಶಾಸ್ತ್ರ, ಹೀಗೆಲ್ಲ ಈ ವಿಷಯಗಳ ಬಗ್ಗೆ ಹೆಚ್ಚು ಅವರು ಗಮನ ಹರಿಸ್ತಾಯಿದ್ರು. ಆದರೆ ಆಧುನಿಕ ಕನ್ನಡ ಸಾಹಿತ್ಯದ ಬಗ್ಗೆ ಅವರು ಹೆಚ್ಚು ಚಿಂತನೆ, ಬರಹ ಅದೇನು ಮಾಡ್ತಾ ಇರಲಿಲ್ಲ. ಆದರೆ ನೀವು
ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡ ಮೇಲೆ ಗೋಪಾಲಕೃಷ್ಣ ಅಡಿಗರ ಬಗ್ಗೆ ನೀವು PhDಯನ್ನು ಮಾಡಿದಿರಿ. ಇದು ಸಾಹಸದ ಕೆಲಸ. ಆ ಕಾಲಕ್ಕೆ ಒಂದು ದೊಡ್ಡ ಸಾಹಸದ ಕೆಲಸ. ಏಕೆಂದರೆ ಗೋಪಾಲಕೃಷ್ಣ ಅಡಿಗರಂಥ ಅತ್ಯಂತ ಕಠಿಣ ಕಾವ್ಯವನ್ನು ಓದುವ, ಅಧ್ಯಯನ ಮಾಡುವ, ವಿಶ್ಲೇಷಣೆ ಮಾಡುವ ಒಂದು ಪರಂಪರೆ ನನಗೆ ಗೊತ್ತಿದ್ದಂತೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇರಲಿಲ್ಲ. ಇಂಗ್ಲೀಷ್ ವಿಭಾಗದಲ್ಲಿ ಸ್ವಲ್ಪ ಇತ್ತು. ನೀವು ಒಂದು ಒಂದು ನಿಶ್ಚಿತವಾದ ಗುರಿಯನ್ನು ಇಟ್ಟುಕೊಂಡು ಭಾಳ ಸಮರ್ಥವಾಗಿ ಮೊದಲ ಬಾರಿಗೆ ಧಾರವಾಡದಲ್ಲಿ ಗೋಪಾಲಕೃಷ್ಣ ಅಡಿಗರ ಕಾವ್ಯವನ್ನು ಓದುವ, ಅಧ್ಯಯನ ಮಾಡುವ, ವಿಶ್ಲೇಷಣೆ ಮಾಡುವ ಕೆಲಸವನ್ನು ನೀವು ಮಾಡಿದಿರಿ. ಅಡಿಗರ ಕಾವ್ಯದ ಬಗ್ಗೆ ಕೆಲವು ಮಾತುಗಳನ್ನ ಹೇಳಬೇಕು. ಮತ್ತು ಇನ್ನೊಂದು, ಇವತ್ತಿನ ಸಂದರ್ಭದಲ್ಲಿ ಅಡಿಗರ ರಾಜಕೀಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು, ವೈಚಾರಿಕತೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಹೇಳ್ಬೋದೇನು? ನಾನು MA ಮುಗಿದ ಮೇಲೆ PhD ಮಾಡಬೇಕಂತ ಹೇಳಿ ಬಂದಾಗ, ಆಗ ಒಂದು ರೀತಿಯ ಅನೇಕ ತಾರತಮ್ಯಗಳು ಅಥವಾ ಇವುಗಳು ಕೂಡ ನಡೆದವು. ಏನಂತ ಹೇಳಿದ್ರೆ, ಇಲ್ಲ ಅಡಿಗರ ಮೇಲೆ PhD ಮಾಡ್ತೀನಿ ಅಂತ ಹೇಳಿದ್ರೆ ಯಾರೂ ಕೂಡ ಗೈಡ್ಶಿಪ್ ಕೊಡಲಿಕ್ಕೆ ತಯಾರಾಗಿರಲಿಲ್ಲ. ಆಮೇಲೆ ಅದಕ್ಕೆ ನಾನು ಇಲ್ಲಮ್ಮ ಅವ್ರ ಮೇಲೇ ಮಾತ್ರ ಮಾಡ್ತೀನಿ ಅಂತೇಳಿ ಒಂದು ರೀತಿಯಲ್ಲಿ ಡಾಕ್ಟರ್ ಎ ಮುರುಗಪ್ಪ ಸರ್ ಆಗಿರ್ಬೋದು, ಅಥವಾ ಪ್ರೊಫೆಸರ್ ಮಹೇಶ್ವರ ಸರ್ ಆಗಿರ್ಬೋದು, BR ಹಿರೇಮಠ್ ಸರ್ ಆಗಿರ್ಬೋದು, ಇವರೆಲ್ಲ ಅಡಿಗರು ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು ನೋಡು, ಆ ಇಂಗ್ಲೀಷು, ಆ ಸಂಸ್ಕೃತ, ಆ ಒಂದು ಬರಹ, ಅದು ದಕ್ಷಿಣ ಕನ್ನಡ ಜಿಲ್ಲೆಯದಿದು, ಅದಕ್ಕೆ ನೀನು ಬೇರೆ ಯಾವುದಾದ್ರೂ ಮಾಡು ಅಂಥೇಳಿ ಅಂತಂದು. ನಾನು ಅವಾಗ ಅವ್ರಿಗೆ ಹೇಳಿದೆ, ಇಲ್ಲ ನಾನು ಮಾಡಿದರೆ ಗಡಿಗರ ಮೇಲೆ ಮಾಡ್ತೀನಿ, ಹಂಗಿದ್ರೆ ಕೊಡಿ, ಇಲ್ಲದವ ನಾನು ಮೈಸೂರಿಗೆ ಹೋಗ್ತೀನಿ ಅಂತೇಳಿ. ಬೇಡ ಬೇಡ ನೀನು ಹೋಗೋದು ಇಲ್ಲೇ ಮಾಡು ಅಂಥೇಳಿ ಅಂತಂದು. ಅವಾಗ PhD ಮಾಡೋರು ಕೂಡ ತುಂಬ ಭಾಳ ವಿರಳ. ಅವಾಗೆಲ್ಲ ಇಡೀ ವಿಭಾಗದಲ್ಲಿ ಒಂದು 3-4 ಜನ ಮಾತ್ರ ಇದ್ವಿ. ಆಮೇಲೆ ಕೊನೆಗೆ ಡಾಕ್ಟರ್ ವೀರಣ್ಣ ರಾಜರವರು ಮತ್ತು ಕೋತಿನವರು ಒಪ್ಕೊಂಡು ನನಗೆ ಮಾರ್ಗದರ್ಶನ ಮಾಡೋಕ್ಕೆ ಇದಾದರು. ನನಗೆ ಒಂದು ಏನಂತ ಹೇಳಿದ್ರೆ, ಅಡಿಗರು ನನ್ನನ್ನು ಬಹುವಾಗಿ ಕಾಡಿದಂಥ ಕವಿ. ಯಾಕಂತ ಹೇಳಿದ್ರೆ, ನನಗೆ ಬಾಲ್ಯದಲ್ಲಿದ್ದಾಗಲೇ ಅಡಿಗರ ಕಾವ್ಯವನ್ನು ನಾನು ಒಂದು ಸರಿ ಕೇಳುವಂಥ ಒಂದು ಸೌಭಾಗ್ಯ ಬಂತು. ಆಮೇಲೆ ನಾನು PUC ಮಾಡ್ತಾ ಇದ್ದಾಗ ದಾವಣಗೆರೆ ಒಂದು ಸಾರ್ವಜನಿಕ ಗ್ರಂಥಾಲಯದಲ್ಲಿ ಇವರು ದೇಶಪಾಂಡೆ ಅವರು ಸಂಪಾದನೆ ಮಾಡಿದಂಥ ಅಡಿಗರ ಕಾವ್ಯ ಸಿಕ್ತು. ಆಗ ನನಗೆ ಒಂದಿಷ್ಟು ಕವಿತೆಗಳನ್ನು ಬರೆಯುವಂಥ ಹುಚ್ಚಿತ್ತು. ಅದಕ್ಕೆ ನಾನು ಅವರ ಕವಿತೆಗಳನ್ನು ನೋಡಿದೆ, ಅವರ ಶೈಲಿ ಹೇಗಿದೆ ಅಂತ. ಅವರು ಭಾವತರಂಗದೊಳಗಡೆ ಅವರು ಬರೆದಂಥ ಮೊದಲನೆಯ ಕವಿತೆನೇ ಅವರು ಹೇಳುವಂಥದ್ದು, ಅದು ಹಲವು ಹೂಗಳ ಸುಗಂಧ ತರುವ ಎಲೆಲೆ ಮಂದ ನೀಲನೆ ನಿನಗೆಲ್ಲ ಸುಗಂಧ ಸೂಸುವ ಸಾರ ಅಂತ ಹೇಳುವಂಥ ಪದಗಳಾಗಿರ್ಬೋದು. ಅಥವಾ ಅನ್ಯರು ಅರೆದಿದ್ದನೆ ಬರೆದುದನೆ ಬರೆ ಬರೆದು ಭಿನ್ನಗಾಗಿದೆ ಮನವು, ನನ್ನ ಬಣ್ಣದೊಳಗೆ ಬಣ್ಣಿಸುವ ಪನ್ನಿತಿಕೆ ಬರುವ ತನಕ ನನ್ನ ಬಾಳಿದು ನರಕ. ಬಹುಶಃ ಒಂದು ರೀತಿಯ ಕನ್ನಡ ಕಾವ್ಯಕ್ಕೆ ನವೋದಯ ಕಾವ್ಯದ ಒಂದು ಬಿಡುಗಡೆಯ ಆಶಯವನ್ನು ಇಟ್ಟುಕೊಂಡು ಹೇಳಿದಂತಹ ಈ ಮಾತುಗಳು ಅವತ್ತಿದ್ದಂತಹ ಭಾವದೀಪ್ತಿ ಆಗಲಿ, ಲಯ ಆಗಲಿ, ನಾದಮಯತೆ ಆಗಲಿ, ಕುವೆಂಪು, ಬೇಂದ್ರೆ, ಪೂತಿನ, KS ಅವರ ಹೇಳುವುದಕ್ಕಿಂತ ಇವರು ಆಡು ಮಾತಿನ ಗದ್ಯದ ಲಯದ ದಾಟಿ ಒಳಗಡೆನೆ ಒಂದು ವಿಷಮ ಲಯವನ್ನು ಬಳಸಿಕೊಂಡು ಒಂದು ವೈಚಾರಿಕತೆಯ ನೆಲೆಗಳನ್ನು ಹೇಳುವಂಥದ್ದು ಒಂದು ಭಿನ್ನವಾದಂಥ ರೀತಿ ಒಳಗಡೆ ಅದು ನನಗೆ ಕಾಣಿಸ್ತು. ಹಾಗಾಗಿ ಅಡಿಗರ ಮೇಲೆ ನಾನು ಮಾಡಬೇಕು ಅಂಥೇಳಿ. ಆಮೇಲೆ ಅವರ ಭೂಮಿಗೀತದ ಕೆಲವು ಸಾಲುಗಳನ್ನು ನಾನು ಆಕಾಶವಾಣಿಯಲ್ಲಿ ಅವರು ವಾಚನ ಮಾಡ್ತಿದ್ದಂಥ ಸಂದರ್ಭದೊಳಗಡೆ ಕೇಳಿಕೊಂಡ ಮಾತು. ಯಾಕಂದರೆ, ಹೆಳವನ ಹೆಗಲ ಮೇಲೆ ಕುರುಡ ಹತ್ತಿ ಕೂತಿದ್ದಾನೆ, ದಾರಿ ಸಾಗುವುದೆಂತು ಅಂತ ಹೇಳುವ ಈ ಪ್ರತಿಮಾನಿಷ್ಠವಾದಂತಹ ಸಾಲುಗಳು ಅಥವಾ ಮಾತುಗಳು ನನಗೆ ಭಾಳ ಭಿನ್ನವಾಗಿ ಅನ್ನಿಸ್ತು. ಇವರು ಏನನ್ನು ಕುರಿತು ಏನು ಹೇಳ್ತಾರೆ ಅಂಥೇಳಿ ಒಂದು ರೀತಿಯ ಅಲ್ಲಮನ ವಚನಗಳ ರೀತಿ ಒಳಗಡೆ, ಬೆಡಗಿನ ಮಾತಿನ ರೀತಿ ಒಳಗಡೆ ಅವ್ರ ಮಾತುಗಳಾಗಿತ್ತು. ಹಾಗಾಗಿ ಆ ನುಡಿಗಟ್ಟು ಮತ್ತು ಭಾಷೆ, ಆ ಶೈಲಿ ನನ್ನ ತುಂಬ ಆಕರ್ಷಣೆ ಮಾಡಿತು. ಆಮೇಲೆ ನಂತರದಲ್ಲಿ ಅವರ ಕಟ್ಟುವೆವು ನಾವು ಅನ್ನುವಂಥದ್ದಾಗಿರ್ಬೋದು, ಚಂಡಮದ್ದಳೆ ಆಗಿರ್ಬೋದು, ಅಥವಾ ಅವರ ಭೂಮಿಗೀತ, ವರ್ಧಮಾನ, ಈ ಥರದ ಅನೇಕ ಸಂಕಲನಗಳನ್ನು ನಾನು MA ಓದ್ತಾ ಇದ್ದಾಗಲೇ ನೋಡ್ತಾ ಇದ್ದೆ. ಅದರ ಕುರಿತು ನನಗೆ ಭಾಳ ಆಶ್ಚರ್ಯ ಅಂದರೆ, ನಾನು ನವ್ಯದ ಬಗ್ಗೆ ಮಾಡೋದಕ್ಕೆ ಕಾರಣ ಮುಖ್ಯ ಗಿರಡ್ಡಿ ಸರ್ ಅಂತ ಹೇಳ್ಬೋದು. ಗಿರಡ್ಡಿ ಗೋವಿಂದರಾಜ್ ಅವರು ಒಂದು ಸಾರಿ ಏಲಿಯಟ್ಟನ ಬಗ್ಗೆ ಅವರು ಮಾತಾಡ್ತಾ ಇದ್ದಾಗ ಅವರು ಅಡಿಗರ ಉಲ್ಲೇಖನೂ ಮಾಡಿದರು. ನಾನು ಅವಾಗ ಹೇಳಿದೆ, ಇಲ್ಲ ನೀನು ಅಡಿಗರ ಪದ್ಯಗಳನ್ನು ನೋಡಬೇಕಾದ್ರೆ ಅಂತ ನನಗೆ ಅವರು ಹೇಳಿದರು. ಅವರು ಕನ್ನಡದ ಏಲಿಯಟ್ ಅಂತೇಳಿ ಕೂಡ ಅವ್ರನ್ನ ಕರೆದರು. ಹಾಗಾಗಿ ನಾನು ಕೊನೆಗೆ ಇಂಗ್ಲೀಷಿನ ಮೇಷ್ಟ್ರುಗಳ ಸಂಪರ್ಕ, GS ಅಮ್ಮೋರವರಾಗಿರ್ಬೋದು, ಚಂಪವರಾಗಿರ್ಬೋದು. ಚಂಪವ್ರಿಗೆ ಒಂದು ರೀತಿ ಅವ್ರ ಬಗ್ಗೆ ಇದಿತ್ತು, ಬರಿತಾನ, ಆದರೂ ಬ್ರಾಹ್ಮಣನ ಥರ ಇರ್ತವೆ ಆಲೋಚನೆ, ನೋಡು ಅಂತ ಹೇಳೋರು ಅವರು. ಆದರೆ ಗಿರಡ್ಡಿ ಸರ್ ಹಂಗೆ ಹೇಳ್ತಿರ್ಲಿಲ್ಲ. ಇಲ್ಲ, ಅವರ ಆಲೋಚನೆ, ವಿಚಾರ ಮತ್ತು ಅವ್ರ ವಸ್ತು ನಿರ್ವಹಣೆ ಇದನ್ನೆಲ್ಲ ಸ್ವಲ್ಪ ಸರಿಯಾಗಿ ಓದು ಅಂಥೇಳಿ ಅಂತ ನನಗೊಂದು ಸರಿ ಅವರು ನೀನಾಸಂ ಕೂಡ ಕರ್ಕೊಂಡೋಗಿದ್ದರು. ಹಾಗಾಗಿ ಅಡಿಗರ ಹುಚ್ಚನ್ನು ಹಚ್ಚಿದವರೇ ಗಿರಡ್ಡಿ ಸರು. ಮುಂದೆ ನನಗದು ಒಂದು ರೀತಿಯಲ್ಲಿ ಭಾವತಂತುವಾಗಿ ಅವ್ರ ಮೇಲೆ ಮಾಡಲೇಬೇಕು ಅಂತ ಹೇಳಿ ಅವರ ಕುರಿತು
ನಾನು ತುಂಬ ಅಧ್ಯಯನವನ್ನು ಮಾಡಿದೆ ಮತ್ತು ಅಡಿಗರ ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ಅವರ ದೂರದೃಷ್ಟಿ, ಅವರು ಹೇಳುವಂಥ ಸಂಸ್ಕೃತಿಯ ಬಗ್ಗೆ, ಧರ್ಮದ ಬಗ್ಗೆ, ಸಮಾಜದ ಬಗ್ಗೆ, ಆಮೇಲೆ ಇತಿಹಾಸದ ಬಗ್ಗೆ, ಆಮೇಲೆ ಸಾಂಸ್ಕೃತಿಕ ನಾಯಕರುಗಳ ಬಗ್ಗೆ, ರಾಜಕೀಯದ ಬಗ್ಗೆ, ಅದರಲ್ಲಿ ವಿಶೇಷವಾಗಿ ಬಹುತೇಕವಾಗಿ ಅಡಿಗರು ಮೊಟ್ಟಮೊದಲ ಬಾರಿಗೆ ರಾಜಕೀಯವನ್ನು ಕುರಿತು ಚಿಂತನೆಯನ್ನು ಮಾಡಿದರು ಅಂತೇಳಿ ಅಂತಂದು. ಅವರು ಸಮಾಜವಾದಿ ಪಾರ್ಟಿ ಪಕ್ಷದಿಂದ ಬಂದಂಥವರಾಗಿದ್ದರು, ಸೋಷಿಯಲಿಸ್ಟ್ ಪಾರ್ಟಿಯಿಂದ ಇದ್ದರೂ ಕೂಡ ಅವರು ಈ ಕಾಂಗ್ರೆಸ್ಸಿನ ಅನೇಕ ನ್ಯೂನತೆಗಳನ್ನು ಕೂಡ ಅವರು ಜರಿತಾ ಇದ್ದರು. ಹಾಗಾಗಿ ನಾವು ವಂಶ ಪಾರಂಪರವಾಗಿ ಬರ್ತಾ ಇರತಕ್ಕಂಥ ಆಡಳಿತ ಕ್ರಮವನ್ನು ವಿರೋಧಿಸುವ ನಿಟ್ಟಿನೊಳಗಡೆ ಅವರು ನೆಹರು ನಿವೃತ್ತರಾಗುವುದಿಲ್ಲ ಅಂತ ಹೇಳಿ ಒಂದು ಕವಿತೆ ಕೂಡ ಅವರು ಬರೆದರು. ಅಂದರೆ ಒಂದು ಬಗೆಯ ಒಳಗಡೆ ವಂಶ ಪಾರಂಪರವಾಗಿ ಬರುವಂಥ ಆಡಳಿತ, ಅದು ಒಂದು ಬಗೆಯ ಒಳಗಡೆ ಹಿಂದಿನ ಪಾರಂಪರಿಕವಾಗಿರುವಂಥ ರಾಜವಂಶದ ಮನೆತನವನ್ನೇ ಅದು ಮುಂದುವರಿಸಿದಾಗಿರ್ತಾ ಇದೆ, ಅದು ಡೆಮಾಕ್ರಸಿಯಾಗಿರಲ್ಲ ಅನ್ನುವಂಥದ್ದು. ಬಹುತೇಕವಾಗಿ ಅವರು ಸುಮಾರು ನೂರಾರು ಪದ್ಯಗಳು ರಾಜಕೀಯವನ್ನೇ ಕುರಿತಿರ್ತಕ್ಕಂಥದ್ದು. ಯಾಕಂದರೆ ಅವರು 57ರ ಗಾಂಧಿ ಅನ್ನುವಂಥದ್ದಾಗಿರ್ಬೋದು, ಆಮೇಲೆ ಬಂದಂಥ ಪ್ರಜಾಪ್ರಭುತ್ವ ಅನ್ನುವಂಥದ್ದು, ಹಿಂದ್ ಸ್ವರಾಜ್ಯ ಅನ್ನುವಂಥ ಕಲ್ಪನೆಗಳನ್ನು ಇಟ್ಕೊಂಡು ಬರೆದಂಥ ಕವಿತೆಗಳಾಗಿರ್ಬೋದು. ಬಹುತೇಕವಾಗಿ ರಾಜಕೀಯವಾಗಿ ದೆಹಲಿ ಅನ್ನುವಂಥ ಪದ್ಯವನ್ನು ಕೂಡ ಅವರು ಬರೀತಾರೆ. ಅಜ್ಜನೆಟ್ಟ ಆಲದ ಮರ, ಈ ಥರದ ಅನೇಕ ಪದ್ಯಗಳು ಕೂಡ ರಾಜಕೀಯವನ್ನು ಕುರಿತಿರ್ತಕ್ಕಂಥದ್ದು. ಹೀಗಾಗಿ ನನಗೆ ಹೆಚ್ಚು ವೈಚಾರಿಕವಾಗಿ ಯೋಚನೆ ಮಾಡೋದಕ್ಕೆ ಮತ್ತು ನವ್ಯದವರ ಕೊಡುವಂತಹ ಒಂದು ವ್ಯಕ್ತಿನಿಷ್ಠವಾದಂತಹ ವಸ್ತುನಿಷ್ಠವಾದಂತಹ ಆಲೋಚನಾ ಕ್ರಮಗಳು ರೂಪುಗೊಳ್ಳೋದಕ್ಕೆ ನನಗೆ ಹೆಚ್ಚು ಸಹಕಾರಿಯಾಯಿತು ಅಂತ ಹೇಳ್ಬೋದು. ನೆಹರು ನಿವೃತ್ತರಾಗುವುದಿಲ್ಲ ಅನ್ನೋದು ಇದೊಂದು ರಾಜಕೀಯ ರೂಪಾತ್ಮಕ ಸಾಲು. ಇಟ್ಸ್ ಎ ಪೊಲಿಟಿಕಲ್ ಮೆಟಫರ್. ಈ ಸಾಲಿಗೆ ಈಗಲೂ ಕೂಡ ಸಮಕಾಲೀನ ಒಂದು ಅರ್ಥ ಇದೆ. ಇಟ್ ಹ್ಯಾಸ್ ಇಟ್ಸ್ ಓನ್ ರೆಲೆವೆನ್ಸ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಇನ್ ಟುಡೇಸ್ ಪೊಲಿಟಿಕಲ್ ವರ್ಲ್ಡ್. ನೆಹರು ನಿವೃತ್ತರಾಗುವುದಿಲ್ಲ ಈ ಮಾತನ್ನು ನಾವು ಅನೇಕ ರಾಜಕಾರಣಿಗಳಿಗೆ ಅನ್ವಯಿಸ್ಬೋದು. ಗೋಪಾಲಕೃಷ್ಣ ಅಡಿಗರ ರಾಜಕೀಯ ವಿಚಾರಗಳ ಬಗ್ಗೆ ಬಹಳ ಮಾರ್ಮಿಕವಾಗಿ ನೀವು ಮಾತನಾಡಿದ್ರಿ ಮತ್ತು ಅಡಿಗರ ಕಾವ್ಯದ ಪ್ರಸ್ತುತತೆಯ ಬಗ್ಗೆ ಕೂಡ ನೀವು ಸೂಕ್ಷ್ಮವಾಗಿ ಕೆಲವು ಮಾತುಗಳನ್ನು ಆಡಿದ್ರಿ. ಕೆಳಗೆ ಮನೆಯವರೇ, ನೀವು ಒಬ್ಬ ಲೇಖಕರಾಗಿ ವಿಮರ್ಶೆಯನ್ನು ಬರೆದಿದ್ದೀರಿ, ಸಂಶೋಧನಾ ಕೃತಿಗಳನ್ನು ನೀವು ಪ್ರಕಟಿಸಿದ್ದೀರಿ, ಜನಪದಕ್ಕೆ ಪಟ್ಟಂತೆ ಅನೇಕ ಮಹತ್ವದ ಕೃತಿಗಳನ್ನು ನೀವು ಪ್ರಕಟಣೆ ಮಾಡಿದ್ದೀರಿ ಮತ್ತು ಕನ್ನಡ ಓದುಗರು ವಿಮರ್ಶಕರು ಅವುಗಳನ್ನು ಗುರುತಿಸಿದ್ದಾರೆ. ಜೊತೆಗೆ ಈ ಕಂಪ್ಯಾರಿಟಿವ್ ಲಿಟ್ರೇಚರ್ ಬಗ್ಗೆಯೂ ಕೂಡ ನೀವು ಕೆಲಸ ಮಾಡಿದ್ದೀರಿ. ಬುಡಕಟ್ಟು ಜನಾಂಗದ ಬಗ್ಗೆ ಕೆಲಸ ಮಾಡಿದ್ದೀರಿ. ಅಂದರೆ ನಿಮ್ಮ ಬರಹದಲ್ಲಿ, ವಿಮರ್ಶೆಯಲ್ಲಿ ಮತ್ತು ಸಂಶೋಧನೆಯಲ್ಲಿ ವೈವಿಧ್ಯತೆ ಇದೆ. ಈ ವೈವಿಧ್ಯತೆ ಬಗೆಗೆ ಎಲಿಯಟ್ ತನ್ನ ಒಂದು ಪ್ರಬಂಧದಲ್ಲಿ ಮಾತನಾಡ್ತಾನೆ, ಈ ರಿಪಿಟೇಷನ್ ಬಗೆಗೆ. ವೈವಿಧ್ಯತೆ ಅನ್ನೋದು ಒಬ್ಬ ಒಳ್ಳೆಯ ಲೇಖಕನ ಬರಹದ ಒಂದು ಲಕ್ಷಣ. ವೈವಿಧ್ಯತೆ ಇರದೇ ಇದ್ದರೆ ಅವನು ಒಳ್ಳೆಯ ಲೇಖಕ ಆಗೋದಿಲ್ಲ. ಉದಾಹರಣೆಗೆ ಶೇಕ್ಸ್ಪಿಯರ್ನ ಯಾವ 2 ಪಾತ್ರಗಳನ್ನು ನಮಗೆ ಹೋಲಿಕೆ ಮಾಡಲಿಕ್ಕೆ ಆಗೋದಿಲ್ಲ. ಪ್ರತಿಯೊಂದು ಪಾತ್ರ ಪ್ರತ್ಯೇಕವಾದಂಥ ಒಂದು ಪಾತ್ರ. ಹಾಗೆ ನಿಮ್ಮ ಈ 60 ಕೃತಿಗಳದಾವಲ್ಲ, ಈ 60 ಕೃತಿಗಳಲ್ಲಿ ದೊಡ್ಡ ಮಟ್ಟದ ಅಗಾಧವಾದ ವೈವಿಧ್ಯತೆ ಇದೆ. ಈ ವೈವಿಧ್ಯತೆಯ ಕುರಿತು ನೀವು ಕೆಲವು ಮಾತುಗಳನ್ನು ಆಡ್ಬೋದು ಮತ್ತು ಅದಕ್ಕಿಂತಲೂ ಮೊದಲು ನೀವು ಹೇಗೆ ಒಬ್ಬ ಲೇಖಕರಾಗಿ ರೂಪುಗೊಂಡ್ರಿ? ನಿಮಗೆ ಯಾಕೆ ಬರಹ ಬರಿಬೇಕು, ಕೃತಿಗಳನ್ನು ಬರಿಬೇಕು ಅಂತ ಅನ್ನಿಸ್ತು? ಮತ್ತು ನಿಮ್ಮ ಬರಹದಲ್ಲಿ ನಿಮ್ಮ ಬರಹದ ಉದ್ದೇಶ ಏನಾಗಿತ್ತು? ನಿಮ್ಮ ಬರಹದ ಉದ್ದೇಶ ಏನಾಗಿತ್ತು ಮತ್ತು ನಿಮ್ಮ ಬರಹದ ಆಶಯ ಏನಾಗಿತ್ತು? ನನಗೆ ಮುಖ್ಯವಾಗಿ ನಾನು MA ಓದ್ಲಿಕ್ಕೆ ಬಂದಾಗ ಜೊತೆಗೆ ಅಷ್ಟೊತ್ತಿಗಾಗಲೇ ನಾನು ಬರಿತಾ ಇದ್ದೆ, ಕವಿತೆಗಳನ್ನು ಬರಿತಾ ಇದ್ದೆ, ಕಥೆಗಳನ್ನು ಬರಿತಾ ಇದ್ದೆ. ಮಯೂರ, ಪ್ರಜಾಮತ, ಸುಧಾ, ತುಷಾರ ಈ ಥರದ ಸಂಚಿಕೆಗಳಿಗೆ ಬರಿತಾ ಇದ್ದೆ. ಮತ್ತು ಇಲ್ಲಿ ವಿದ್ಯಾರ್ಥಿ ಭಾರತಿ ಅಂತ ಹೇಳಿ ಒಂದು ಸಂಚಿಕೆ ಬರ್ತಾ ಇತ್ತು, ಅದು ನಾನು ಕಾಯಂ ಬರಹ ಆಗಿದ್ದೆ. ಹಾಗಾಗಿ ನನಗೆ ಒಂದು ರೀತಿಯಲ್ಲಿ ಹೆಚ್ಚು ಸಾಮಾಜಿಕವಾಗಿರ್ತಕ್ಕಂಥ ಪರಿವರ್ತನೆಯನ್ನು ವೈಚಾರಿಕವಾದ ನೆಲೆಗಟ್ಟಿನೊಳಗಡೆ ಅದನ್ನು ಕಟ್ಟಬೇಕು ಅನ್ನುವಂಥದ್ದು ಮುಖ್ಯ ಆಶಯ. ಬಹುತೇಕ ನನಗೆ ವಚನಕಾರರ ಪ್ರಭಾವ, ಅಂಬೇಡ್ಕರ್ ಅವರ ಪ್ರಭಾವ ಭಾಳ ದಟ್ಟವಾಗಿ ಆಯಿತು. ಅಂದರೆ ಸಮಾಜದೊಳಗಡೆ ಇರುವಂತಹ ಅನೇಕ ಕುಂದುಕೊರತೆಗಳು, ನ್ಯೂನತೆಗಳು ಇವುಗಳೆಲ್ಲ ಇದ್ದಾಗ ಅವುಗಳನ್ನು ಕುರಿತು ಬರೆಯುವಂಥ ಬರವಣಿಗೆ ನಮಗೆ ಹೆಚ್ಚು ಕಾಣ್ತಾ ಇತ್ತು. ಆಮೇಲೆ ನಾನು ಸಂಶೋಧನೆ ಮತ್ತು ಈ ವೈಚಾರಿಕತೆಗೆ, ವಿಮರ್ಶೆಗಳಿಗೆ ಬಂದಾಗ ಒಂದು ಬಗೆಯ ಒಳಗಡೆ ನನ್ನಲ್ಲಿ ಈ ಸಮಾಜದೊಳಗಡೆ ಕಾಣುವ ಏರುಪೇರುಗಳು, ನ್ಯೂನತೆಗಳು ಅಥವಾ ಈ ಬಗೆಯ ದೋಷಯುಕ್ತವಾಗಿರ್ತಕ್ಕಂತಹ ಸನ್ನಿವೇಶಗಳು ಇವನ್ನೆಲ್ಲವನ್ನು ನೋಡ್ತಾ ಬಂದಾಗ ನಮಗೆ ಒಂದು ಬಗೆಯಲ್ಲಿ ಸಾಮಾಜಿಕವಾದ ಸುಧಾರಣೆ ಮತ್ತು ಮಾನವೀಯ ನೆಲೆಗಟ್ಟಿನಲ್ಲಿ ಇರುವಂತಹ ಒಂದು ಪರಿವರ್ತನಾಶೀಲವಾದ ಸಮಾಜ
ಇವುಗಳನ್ನು ಶೋಧಿಸಬೇಕು ಮತ್ತು ಅವುಗಳನ್ನು ಕಟ್ಟಿಕೊಡಬೇಕು ಅನ್ನುವಂಥದ್ರಲ್ಲಿ. ಹಾಗಾಗಿ ನಾನು ವಚನಕಾರರ ಬಗ್ಗೆ ಫಸ್ಟ್ ನಾನು ಬರೆದಂಥದ್ದು ವಿಗಡ ಚರಿತೆ ಬೆರಗಾದೆನು ಅಂತೇಳಿ ಅಂತ ಅಲ್ಲಮ್ಮನ ಒಂದು ಸಾಲಿನ ಲೈನು, ಅದನ್ನೇ ನಾನು ನನ್ನ ಟೈಟಲ್ ಆಗಿ ಇಟ್ಕೊಂಡಿದ್ದೆ. ಅಲ್ಲಿ ಕೂಡ ನಾನು ವಚನಕಾರರಲ್ಲಿ ಕಾಣುವ ಜಾತೀಯತೆ ಬಗ್ಗೆ, ಅವರ ಪ್ರತಿಭಟನೆ ಕುರಿತು ಮತ್ತು ಕಾಯಕದ ಬಗ್ಗೆ ಅಥವಾ ಅವರಲ್ಲಿರುವಂತಹ ಅಸ್ಮಿತೆಯತೆ ಕುರಿತು ಮತ್ತು ವ್ಯಕ್ತಿನಿಷ್ಠತೆಗಳ ಕುರಿತು, ಅಲ್ಲಿ ಗಂಡು ಹೆಣ್ಣಿನ ಸಮಾನತೆಯ ತತ್ವಗಳ ಕುರಿತು ಅವರು ಮಾಡಿದಂಥ ಆಲೋಚನೆ ವಿಚಾರಗಳನ್ನು ನಾನು ಲೇಖನಗಳ ರೂಪದಲ್ಲಿ ಬರಿತಾ ಇದ್ದೆ. ಆಮೇಲೆ ನಂತರದಲ್ಲಿ ನಾನು ನಿಜವಾಗಲೂ ಹೇಳ್ಬೇಕಂದ್ರೆ ನಾನು ಬರಹಕ್ಕೆ ಹಚ್ಚಿದ ಇನ್ನೊಂದು ಬದಲಾವಣೆ ಏನಂತ ಹೇಳಿದ್ರೆ, ನಮ್ಮೂರಿನಲ್ಲಿ ಒಂದು ಸಾರಿ ನಾನು ಅಡಿಗರ ಮೇಲೆ PhD ಮಾಡಿ ನಾನು ಪುಸ್ತಕ ಪ್ರಿಂಟ್ ಮಾಡಿದ್ದೆ. ಆವಾಗ ನಮ್ಮೂರಿನಲ್ಲಿ ಒಬ್ಬರು SP ಅರಳಿ ಅಂತ ಹೇಳಿದ್ರು, ಭಾಳ ಹಿರಿಯರವರು, ತುಂಬ ಪ್ರಜ್ಞಾವಂತರು ಮತ್ತು ನಮ್ಮೂರನ್ನು ಕಟ್ಟುವಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದವರು. ಆಗ ಅವ್ರ ಮನೆಗೆ ನಮ್ಮ ತಾಯಿ ಹೇಳಿದರು, ಇಲ್ಲ ಹೋಗಿ ಅವ್ರಿಗೊಂದು ಪುಸ್ತಕ ಕೊಟ್ಪ ನೀನು ಅಂತೇಳಿ ಅಂತಂದು. ನಾನು ಹೋದೆ. ಅವಾಗ ಅವರು ಆ ಪುಸ್ತಕ ಇಸ್ಕೊಂಡು ಮೇಲೆ ಕೆಳಗೆ ನೋಡಿದರು. ಅಂದರೆ ನೀನು ಬರೀಲಿಕ್ಕೆ ಬರ್ತೈತೆ ಅಂದಂಗೆ ಆಯಿತು ಅಂತಂದ್ರು ಅವರು. ನಾನು ಅವ್ರಿಗೆ ಸರ್ ಅಂತಿದ್ದೆ, ಹೌದು ಸರ್ ಅಂತಂದೆ. ಹಂಗೆ ನಮ್ಮೂರ ಬಗ್ಗೆ ಒಂದು ಪುಸ್ತಕ ಬರೀ ಅಂತ ಹೇಳಿದರು. ನನಗೆ ಆಶ್ಚರ್ಯ ಆಯಿತು, ನಮ್ಮೂರಾಗೆ ಏನೈತೆ ಅಂತ ಬರೀಬೇಕ್ರಿ ಅಂದೆ. ಏನೋ ನೀನು ಪುಸ್ತಕ ಬರೆದಿ ನಿಂತಿದ್ದಿ, ಡಾಕ್ಟ್ರೇಟ್ ಮಾಡಿ ನಿಂತಿದ್ದಿ, ನಮ್ಮೂರಾಗೆ ಏನೈತೆ ಅಂತಿದ್ದೀಯಲ್ಲ, ನೀ ಏನು ಬರವಣಿಗೆ ಮಾಡಿದಿ? ನಮ್ಮೂರಾಗೆ ಇಷ್ಟು ಜನ ಓದ್ದವ್ರು ಇದಾರ, ಇಷ್ಟು ಜನ ವಿದ್ಯಾವಂತರದಾರ, ಇಷ್ಟು ಜನ ಮುಂದುವರೆದವ್ರು ಇದಾರ, ಇಷ್ಟು ಕೃಷಿ ಇದೆ, ಇಷ್ಟೆಲ್ಲ ಸಮುದಾಯಗಳಿದವು, ಇದನ್ನೆಲ್ಲದ್ರ ಬಗ್ಗೆ ಬರಿಬೋದಲ್ಲ ಅಂತ. ನನಗೆ ಒಂದು ರೀತಿ ಅವ್ರ ಮಾತು ಮನಸ್ಸಿಗೆ ಚುಚ್ಚಿದಂಗನ ಆಯಿತು. ಆಮೇಲೆ ನೀ ಡಾಕ್ಟರೇಟ್ ಮಾಡಿದ್ದು ಏನು ಪ್ರಯೋಜನ ಅನ್ನೋ ರೀತಿ ಒಳಗಡೆ ಅವ್ರ ಮಾತಿತ್ತು. ಆಮೇಲೆ ಬಂದು ನಾನು ಧಾರವಾಡಕ್ಕೆ ಬಂದು ಯೋಚನೆ ಮಾಡಿದೆ ಮತ್ತು ನನ್ನ ಸ್ನೇಹಿತರ ಹತ್ರ ಕೂಡ ಚರ್ಚೆ ಮಾಡಿದೆ, ಒಂದು ಗ್ರಾಮಾಧ್ಯಯನ ಮಾಡೋದು ಹೇಗೆ ಅಂತೇಳಿ. ಆವಾಗ HV ನಾಗೇಶ್ ಅಂತ ಹೇಳಿ ಒಬ್ಬರು ಸೋಷಿಯಾಲಜಿ ಮೇಷ್ಟ್ರಿದ್ರು, ಅವ್ರನ್ನ ಭೇಟಿ ಮಾಡಿದೆ. ಅವ್ರು ಭೇಟಿ ಮಾಡಿ ಅವಾಗ ಅವರೊಂದು ಗ್ರಾಮ ಅಧ್ಯಯನ ಅನ್ನುವಂಥದ್ದು ಒಂದು ಗ್ರಾಮ ಸಮಾಜದ ಬಗ್ಗೆ ಒಂದು ಪುಸ್ತಕ ಕೊಟ್ಟರು. ಸೋಷಿಯಾಲಜಿಯಲ್ಲಿ ಇದ್ದಂಥ ಪುಸ್ತಕ. ನಾನು ಅದನ್ನು ಓದಿದೆ. ಅಂದರೆ ಒಂದು ಗ್ರಾಮವನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ? ನಮಗೆಲ್ಲ ಒಂದು ರೀತಿ ಹಳ್ಳಿ ಅಂತ ಹೇಳಿದ್ರೆ ಹಳ್ಳಿ ಅಂತೂ ಅಷ್ಟೇ ಇರ್ತದೆ. ಆದರೆ ಹಳ್ಳಿಗಳಲ್ಲಿರುವಂಥ ಜೀವನ ವೈವಿಧ್ಯತೆ, ಅಲ್ಲಿರುವ ಸಮುದಾಯಗಳ ಕೊಡುಕೊಳ್ಳಿಕೆಗಳು, ಅವರ ಭಾವೈಕ್ಯತೆಗಳು, ಅವರ ಆಚಾರ ವಿಚಾರಗಳು, ನಂಬಿಕೆಗಳು ಇವೆಲ್ಲವೂ ಕೂಡ. ಆಮೇಲೆ ಕೊನೆಗೆ ನನ್ನ ಗೆಳೆಯ ಬಸವರಾಜ ಸಂಗಾಪುರ ಅಂತಿದ್ದ, ಅವರು ನಾನು ಹೋದ್ವಿ. ನಾವು ನಮ್ಮ ಊರಿನಲ್ಲಿ ಪಟ್ಟು ಎಷ್ಟು ಮನೆಗಳಿದ್ದಾವೆ, ಎಷ್ಟು ಥರದ ಜಾತಿಯವರಿದ್ದಾರೆ, ಎಷ್ಟು ಥರ ಮತದವರು ಧರ್ಮದವರಿದ್ದಾರೆ, ಎಷ್ಟು ದೇವಾಲಯಗಳಂತ ಎಲ್ಲ ಪಟ್ಟಿ ಹಾಕಿ ಮನೆ ಮನೆಗಳು ಹೋದಾಗ ಆಗ ನನಗೆ ಗೊತ್ತಾಯಿತು, ಹಳ್ಳಿ ಅನ್ನುವಂಥದ್ದು ಒಂದು ಬ್ರಹ್ಮಾಂಡಕ್ಕೊಂದು ಒಳಗೊಂಡಂಥ ಒಂದು ಜಗತ್ತು. ಅದು ವೈವಿಧ್ಯಮಯವಾದದ್ದು. ಒಂದು ಹಳ್ಳಿಯನ್ನು ಅಧ್ಯಯನ ಮಾಡೋದಂದರೆ ಇಡೀ ದೇಶವನ್ನು ಅಧ್ಯಯನ ಮಾಡೋದಷ್ಟೇ ಅನುಭವ ಆಗುತ್ತೆ ಅಂತೇಳಿ. ಪ್ರತಿಯೊಂದು ಸಮುದಾಯದ, ಪ್ರತಿಯೊಂದು ಮನೆತನದ ಆಚಾರ ವಿಚಾರಗಳು, ನಂಬಿಕೆಗಳು, ದೈವಗಳು, ವೇಷಭೂಷಣಗಳು, ಆಹಾರ ಪದ್ಧತಿಗಳು ಇವೆಲ್ಲವೂ ಕೂಡ ಹೇಗೆ ಭಿನ್ನ ಅನ್ನುವಂಥದ್ದು ನನಗೆ ಗೊತ್ತಾಗ್ತಾ ಹೋಯಿತು. ಹಾಗಾಗಿ ಒಂದೇ ಮನೆ ಒಳಗಡೆ ಹೋದಾಗಲೂ ಕೂಡ ಆ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ, ಯಾರು ವಿದ್ಯಾವಂತರಿದ್ದಾರೆ, ಯಾರು ಅವಿದ್ಯಾವಂತರಿದ್ದಾರೆ, ಅದರಲ್ಲಿ ಗಂಡು ಮಕ್ಕಳೆಷ್ಟು, ಹೆಣ್ಮಕ್ಳೆಷ್ಟು, ಹೆಣ್ಮಕ್ಳು ಓದಿದಾರಾ, ನೌಕರಿ ಮಾಡಿದಾರಾ, ಅಂತರ್ಜಾತಿ ವಿವಾಹ ಆಗಿದಾರಾ, ಹೀಗೆ ಒಂದು ಬಗೆಯ ಒಳಗಡೆ ನಿಜವಾದ ಸಂಶೋಧನೆ ಬರವಣಿಗೆ ನನ್ನಲ್ಲಿಂದ ಶುರುವಾಯಿತು. ಅದು ನನ್ನ ಊರಿನ ಬಗ್ಗೆನೇ ನಾನು ಸುವರ್ಣನಗರಿ ಸುಣ್ಣಕಲ್ ಬಿದಿರಿ ಅನ್ನುವಂಥ ಪುಸ್ತಕವನ್ನು ಬರೆದೆ. ನಾನು ಅಷ್ಟೊತ್ತಿಗೆ 2-3 ಪುಸ್ತಕ ಬರೆದಿದ್ದರೂ ಕೂಡ ಬರವಣಿಗೆಯ ಪಕ್ವತೆ ಮತ್ತು ಅಧ್ಯಯನವನ್ನು ನೋಡುವ ಕ್ರಮ ಗೊತ್ತಾಗಿದ್ದು ಆ ಮೂಲಕವಾಗಿ ನನಗೆ. ಹಾಗಾಗಿ ನನಗೆ ಒಂದು ರೀತಿಯ ಬರವಣಿಗೆ ನಮ್ಮ ಊರಿನಿಂದನೇ ಶುರುವಾಯಿತು ಅಂತ ಹೇಳ್ಬೋದು. ಮಾದರ ಚೆನ್ನಯ್ಯ ಇದು ನಿಮ್ಮ ಮಹತ್ವಾಕಾಂಕ್ಷೆಯ ಕೃತಿ. ಆಮೇಲೆ ನಿಮಗೆ ಬಹಳ ಪ್ರಿಯವಾದ ಕೃತಿ, ನನಗೂ ಬಹಳ ಪ್ರಿಯವಾದ ಕೃತಿ ಮತ್ತು ಅನೇಕ ಜನ ಕನ್ನಡ ಓದುಗರು ಮೆಚ್ಚಿಕೊಂಡ ಇಷ್ಟಪಟ್ಟಂಥ ಒಂದು ಕೃತಿ. ವಚನ ಸಾಹಿತ್ಯದ ಬಗ್ಗೆ ಪ್ರೊಫೆಸರ್ ಕಡಗಿಮನಿಯವರು ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಬಸವಣ್ಣನ ಬಗ್ಗೆ, ಅಲ್ಲಮ್ಮನ ಬಗ್ಗೆ, ಅಕ್ಕ ಮಹಾದೇವಿ ಬಗ್ಗೆ, ಸಿದ್ದರಾಮನ ಬಗ್ಗೆ, ಮಾದರ ಚೆನ್ನಯ್ಯನ ಬಗ್ಗೆ, ಹೀಗೆ ಅನೇಕ ಜನ ವಚನಕಾರರ ಬಗ್ಗೆ ಭಾಳ ಮಹತ್ವದ ಅಧ್ಯಯನವನ್ನು ಮಾಡಿದ್ದಾರೆ, ಬರಹವನ್ನು ಮಾಡಿದ್ದಾರೆ. ಇತ್ತೀಚೆಗೆ ಕೆಲವು ಜನರು ಬಸವಣ್ಣನನ್ನು ಒಬ್ಬ ಸಮಸ್ಯಾತ್ಮಕ ವ್ಯಕ್ತಿಯನ್ನಾಗಿ ಮಾಡ್ತಾ ಇದ್ದಾರೆ. ನಾನು ಅದರ ಧಾರ್ಮಿಕತೆಯ ಬಗ್ಗೆ, ರಾಜಕೀಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಅದರ ತಾತ್ವಿಕತೆ ಬಗೆಗೆ ನಿಮ್ಮೊಂದಿಗೆ ಚರ್ಚಿಸಲಿಕ್ಕೆ ಇಷ್ಟಪಡ್ತೀನಿ. ಒಂದು ವಾದ ಏನಿದೆ ಅಂತಂದರೆ, ಬಸವಣ್ಣ 12ನೇ ಶತಮಾನದಲ್ಲಿ ಬಸವಣ್ಣ ಒಂದು ಸಿದ್ಧಾಂತವನ್ನು ಅಥವಾ ಒಂದು ಕಲ್ಟನ್ನು ಪ್ರಾರಂಭಿಸಿದ. ಕೆಲವರು ಹೇಳ್ತಾರೆ ಇಲ್ಲ, ಒಂದು ಧರ್ಮವನ್ನೇ, ಪ್ರತ್ಯೇಕ ಧರ್ಮವನ್ನೇ ಸ್ಥಾಪಿಸಿದ ಅಂತ ಹೇಳ್ತಾರೆ. ಈ ಡಿಬೇಟ್ನಲ್ಲಿ ನನಗೇನು ಹೆಚ್ಚು ಆಸಕ್ತಿ ಇಲ್ಲ. ಅವರ ಮುಖ್ಯ ವಾದ ಏನಂತಂದರೆ, ಬಸವಣ್ಣನನ್ನು ಭಾರತೀಯ ಸಾಹಿತ್ಯಿಕ, ಸಾಂಸ್ಕೃತಿಕ, ಆಧ್ಯಾತ್ಮಿಕ ಪರಂಪರೆಯ ಭಾಗವನ್ನಾಗಿ ನೋಡಬಾರ್ದು. 12ನೇ ಶತಮಾನದಲ್ಲಿ ಬಸವಣ್ಣ ಏನು ಹೇಳಿದ ಅದಕ್ಕೆ ಇತಿಹಾಸ ಇಲ್ಲ, ಅದಕ್ಕೆ
ಐತಿಹಾಸಿಕತೆ ಇಲ್ಲ, ಅದಕ್ಕೆ ಪರಂಪರೆ ಇಲ್ಲ, ಅದೇ ದಟ್ ಇಸ್ ದಿ ಬಿಗಿನಿಂಗ್ ಪಾಯಿಂಟ್ ಅಂತಕ್ಕಂಥ ವಿಚಾರ ಒಂದು. ಇನ್ನು ಕೆಲವರು ಹೇಳ್ತಾರೆ, ಇಲ್ಲ ಬಸವಣ್ಣ ಒಂದು ಐಲ್ಯಾಂಡ್ ಅಲ್ಲ, ಹಿ ವಾಸ್ ನಾಟ್ ಎನ್ ಐಲ್ಯಾಂಡ್ ಅಲ್ಲ, ನಡುಗಡ್ಡೆ ಅಲ್ಲ. ಯಾವುದೇ ಒಬ್ಬ ಲೇಖಕ, ಒಬ್ಬ ಸಂತ ನಡುಗಡ್ಡೆ ಆಗಿರೋದಿಲ್ಲ. ಅವನಿಗೂ ಒಂದು ಹಿನ್ನೆಲೆ ಇರ್ತದೆ, ಇತಿಹಾಸ ಇರ್ತದೆ, ಐತಿಹಾಸಿಕತೆ ಇರ್ತದೆ, ಪರಂಪರೆ ಇರ್ತದೆ. ಹೀಗಾಗಿ ಬಸವಣ್ಣನನ್ನು, ವಚನಗಳನ್ನು ಇಡೀ ಭಾರತದ ಆಧ್ಯಾತ್ಮಿಕ, ಧಾರ್ಮಿಕ, ಸೈದ್ಧಾಂತಿಕ ದರ್ಶನದ ಭಾಗವಾಗಿ ನೋಡಬೇಕು. ವಚನಗಳನ್ನು ವೇದದ ಎಕ್ಸ್ಟೆನ್ಷನ್ ಆಗಿ ನೋಡಿದರೆ ತಪ್ಪೇನು, ಉಪನಿಷತ್ತಿನ ಭಾಗವಾಗಿ ನೋಡಿದರೆ ತಪ್ಪೇನು, ಒಟ್ಟು ಭಾರತೀಯ ದರ್ಶನದ ಭಾಗವಾಗಿ ಅದು ಬುದ್ಧಿಸಮ್ ಆಗಿರ್ಬೋದು, ಜೈನಿಸಮ್ ಆಗಿರ್ಬೋದು, ಯಾಕೆ ನೋಡಬಾರ್ದು ಅಂತಕ್ಕಂಥದ್ದು ಒಂದು. ಆಮೇಲೆ ಕೆಲವರು ಹೇಳ್ತಾರೆ, ಇಲ್ಲ ಬಸವಣ್ಣನನ್ನು ನಾವು ಮಾತ್ರ ಅಧ್ಯಯನ ಮಾಡಬೇಕು, ಬೇರೆ ಯಾರೂ ಅಧ್ಯಯನ ಮಾಡಬಾರ್ದು, ಇಂತಿಂಥವರು ಮಾಡಬಾರ್ದು, ಆ ಜಾತಿಯವರು ಆ ಧರ್ಮದವರು ಮಾಡಬಾರ್ದು. ಹೀಗೆಲ್ಲ ಒಂದು ದೊಡ್ಡ ವಾದ ವಿವಾದ ನಡೆದಿದೆ, ನೀವು ನೋಡಿದಿರಿ. ಅದರ ರಾಜಕೀಯವನ್ನು ಬಿಟ್ಟು ಬಿಡೋಣ, ಅದರ ಧಾರ್ಮಿಕತೆಯನ್ನು ಬಿಟ್ಟು ಬಿಡೋಣ. ಒಂದು ತಾತ್ವಿಕವಾಗಿ ನೀವು ಈ ಸಮಸ್ಯೆಗೆ ಹೇಗೆ ಪ್ರತಿಕ್ರಿಯೆ ನೀಡ ಬಯಸ್ತೀರಿ? ನನಗೆ ಬಸವಣ್ಣ ಒಂದು ಬಹುದೊಡ್ಡ ಐಕಾನ್. ನನಗೆ ಭೌತಿಕವಾಗಿ ನಾನು ದೇಶಕ್ಕೆ, ಒಂದು ರಾಜ್ಯಕ್ಕೆ ನಾನು ಸೀಮಿತಗೊಳಿಸೋದಿಲ್ಲ. ಬಸವಣ್ಣನಂಥ ಒಬ್ಬ ಸಾಂಸ್ಕೃತಿಕ ನಾಯಕ, ಆತನ ವ್ಯಕ್ತಿತ್ವ, ಆತನ ದಾರ್ಶನಿಕವಾಗಿರುವಂಥ ದೃಷ್ಟಿಕೋನಗಳು ಜಗತ್ತಿನ ಯಾವ ಒಬ್ಬ ದೊಡ್ಡ ಫಿಲಾಸಫರಿಗಿಂತ, ಹೋರಾಟಗಾರರಿಗಿಂತ, ಸಾಂಸ್ಕೃತಿಕ ನಾಯಕರಿಗಿಂತ ಕಡಿಮೆಯಲ್ಲ. ಹಾಗಾಗಿ ನನಗೆ ನೀವು ಯಾವ ಒಬ್ಬ ಕಾರ್ಲ್ ಮಾರ್ಕ್ಸ್ ಅಥವಾ ಅಂಬೇಡ್ಕರ್ ಅಂತ ಏನು ನೀವು ಐಕಾನ್ಗಳು ಕರಿತೀರಿ, ಅದರ ಆಚೆಗೆ ಹೋಗಿ ನಿಂತ್ಕೊಳ್ಳುವಂಥ ಒಂದು ವ್ಯಕ್ತಿತ್ವ ಇರುವಂಥವ್ರು. ಸತ್ಯವಾದ ಮಾತು. ಆಮೇಲೆ ಬಸವಣ್ಣನನ್ನು ನಾವು ನೋಡುವಂಥದ್ದು ಇವತ್ತು ಭೌತಿಕವಾಗಿ ನೀವು ಹೇಳಿದಾಗೆ ಒಂದು ರಾಜಕಾರಣಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಅದು ನಿಜವಾಗಲೂ ಅಲ್ಲ. ಬಸವಣ್ಣ ಇಡೀ ಮನುಕುಲದ ನಾಯಕ, ಎಲ್ಲ ಸಮುದಾಯಗಳನ್ನು ಪ್ರತಿನಿಧಿಸುವಂಥವನು. ಇಡೀ ಲಿಂಗಾಯತ ಸಮುದಾಯದಲ್ಲಿ ಇವತ್ತು ಯಾರು ಲಿಂಗ ಕಟ್ಕೊಂಡು ಲಿಂಗಾಯತರಾಗ್ಯಾರ ಅವರು ಮಾತ್ರ ಅಲ್ಲ, ಅನೇಕ ಕುಲವರ್ಗಗಳು, ಜಾತಿಗಳು ಅವೆಲ್ಲವುಗಳು ಕೂಡ ಇದ್ದು ಅವರು ಕಟ್ಟಿದಂಥ ಒಂದು ಚಳವಳಿ, ಅದರ ನಾಯಕ, ಬಹುದೊಡ್ಡ ನಾಯಕನಾಗಿದ್ದು ಬಸವಣ್ಣ. ಹಾಗಾಗಿ ಬಸವಣ್ಣನನ್ನು, ಆತನ ಕುರಿತಿರುವಂತಹ ಇತರರ ವಚನಗಳನ್ನು, ಕಾವ್ಯಗಳನ್ನು ಅಥವಾ ಇತರರು ಬರೆದಿರತಕ್ಕಂಥ ಅನೇಕ ಗ್ರಂಥಗಳನ್ನು, ಸಂಪಾದನೆಗಳನ್ನು ನೋಡ್ತಾ ಬಂದರೆ ಬಸವಣ್ಣ ನಿಜವಾಗಲೂ ಕೂಡ ಎಷ್ಟು ದೊಡ್ಡ ವ್ಯಕ್ತಿ ಅನ್ನೋದು ನಮ್ಗೆ ಗೊತ್ತಾಗ್ತಿದೆ. ಹರಿಹರನಂಥವನೇ ಅವನ ಕಾಲದ ಒಂದು ಶತಮಾನದ ಅಂತರದಲ್ಲಿದ್ದಂಥವನು ಆತನನ್ನು ಬಸವಪ್ರಭು, ಬಸವದೇವರಾಜ, ಬಸವ ದೇವರೇ ಅಂತ ಹೇಳಿ ಕೂಡ ಅವನನ್ನು ಕರೀತಾನೆ. ಮತ್ತು ಬಸವಣ್ಣ ಇದ್ದಂಥದ್ದು ಭೌತಿಕವಾಗಿ ನನಗೆ ಒಂದು ಕಡೆಗೆ ಯೇಸು, ಇನ್ನೊಂದು ಕಡೆಗೆ ಬುದ್ಧ, ಇನ್ನೊಂದು ಕಡೆಗೆ ಮತ್ತು ಬಸವಣ್ಣ. ಇವರು ನೋಡಿದರೆ ಸಮಾಜದ ಒಳಗಡೆ ಇದ್ದಂತಹ ಕಲ್ಮಶಗಳನ್ನು ಮತ್ತು ಅಲ್ಲಿರುವಂತಹ ತಾರತಮ್ಯಗಳನ್ನು ಹೊಡೆದೋಡಿಸುವುದಕ್ಕಾಗಿ ಸ್ವತಃ ಅದರ ಹಿಂಸೆಗಳನ್ನು ಅನುಭವಿಸಿದಂಥವರು ಮತ್ತು ಅದರ ಒಳಗಡೆ ಹೋಗಿ ಬಲಿಯಾದಂಥವರು. ಯಾಕಂತ ಹೇಳಿದ್ರೆ ಒಂದು ವ್ಯವಸ್ಥೆಯನ್ನು ಬದಲಾಯಿಸಬೇಕು ಅಂತೇಳಿ ಹೊರಟಾಗ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಮನಸ್ಸುಗಳು ಹೇಗೆ ವಿರೋಧಿಸ್ತವೋ ಅನ್ನುವಂಥದ್ದು ಆ ಕಾಲದಲ್ಲಿ ಕೂಡ ಇದ್ದಂಥದ್ದು. ಬಹುಶಃ ಬಸವಣ್ಣ ನನಗೆ ಮುಖ್ಯ ಅಂತ ಹೇಳಿದ್ರೆ ಆತ ಮೇಲ್ವರ್ಗದವರ ಪರವಾಗಿ ನಿಂತ್ಕೊಳ್ಳಿಲ್ಲ, ಶ್ರೀಮಂತರ ಪರವಾಗಿ ನಿಂತ್ಕೊಳ್ಳಿಲ್ಲ. ಅತ್ಯಂತಹ ಯಾರು ಮುಟ್ಟಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲವೋ, ಅಲಕ್ಷಿತರಾಗಿ ಉಳಿದಿದ್ದಾರೋ, ಕೆಳವರ್ಗದಲ್ಲಿದ್ದಂಥವರೋ ಅವರನ್ನು ಹೋಗಿ ಅಪ್ಪಿಕೊಂಡು, ನೀವು ನಮ್ಮ ತಂದೆ, ನೀವು ನಮ್ಮ ತಾಯಿ, ನೀವು ನನ್ನ ಬಂಧು, ನೀವು ನಮ್ಮ ತಾತ, ನೀನು ನನ್ನ ಮುತ್ತಾತ ಅಂತ ಹೇಳಿ ಕೊನೆಗೆ ತನ್ನನ್ನೇ ತಾನು ಅವರಿಗೆ ಸಮೀಕರಿಸಿಕೊಂಡು, ನನಗಿದು ವಿಧಿಯೇ, ಆನು ಹಾರುವನೆಂದರೆ ಕೂಡಲ ಸಂಗಮ ದೇವ ನಗುವನಯ್ಯ ಅನ್ನುವಂಥ ಮಾತುಗಳನ್ನು ಹೇಳ್ತಾ ತನ್ನ ಹುಟ್ಟಿನ ನಿರಾಕರಣೆಯನ್ನು ಮಾಡ್ತಾ, ತಾನು ನಿಮ್ಮ ಮೊಮ್ಮಗ ನಾನು, ನಿಮ್ಮ ತೊತ್ತಿನ ಮಗ ನಾನು ಅಂತ ಹೇಳ್ಕೊಳ್ತಾ ಅವರ ಮನಸ್ಸನ್ನು ಗೆಲ್ತಾ ಅವರ ಒಳಗಡೆನೆ ಅವರನ್ನು ಮಾಡ್ತಾನೆ, ಅವರೊಳಗಡೆ ಆರಾಧಕನಾದವನು ಆ ಸಮುದಾಯದವರಿಗೆ. ಮತ್ತು ಅವರಿಗೆ ಸಲ್ಲಬೇಕಾದಂತಹ ನ್ಯಾಯಪರವಾದಂತಹ ಅದು ಸಮಾನತೆಯಾಗಿರ್ಬೋದು, ಕಾಯಕ ತತ್ವ ಆಗಿರ್ಬೋದು, ಅಥವಾ ಅವತ್ತಿದ್ದಂತಹ ಅನೇಕ ಸೌಕರ್ಯಗಳಾಗಿರ್ಬೋದು, ಇವೆಲ್ಲವುಗಳನ್ನು ಪ್ರತಿಪಾದಿಸುವಲ್ಲಿ ಅಥವಾ ಅವುಗಳನ್ನು ಒದಗಿಸಿಕೊಡುವಲ್ಲಿ ಬಸವಣ್ಣ ಮುಖ್ಯವಾದ ಪಾತ್ರ ವಹಿಸ್ತಾನೆ. ನಾನು ಇತ್ತೀಚೆಗೆ ರಾಯಚೂರಿನ ಬಸವಯಾನಬದರೊಳಗೂ ಕೂಡ ನಾನು ಹೇಳಿದೆ, ನಾಯಕತ್ವ ಅಂತ ಹೇಳಿದ್ರೆ ಅದು ಬಸವಣ್ಣನಂಥ ನಾಯಕತ್ವ ಇರಬೇಕು. ಆತ ಪ್ರಭುತ್ವಕ್ಕೆ ಬಂದಾಗ ಎಷ್ಟು ಕಠೋರವಾಗಿರ್ತಾನೆ, ಸಾಮಾನ್ಯರಿಗೆ ಬಂದಾಗ ಎಷ್ಟು ವಿನಯವಂತನಾಗ್ತಾನೆ ಮತ್ತು ಯಾರ ಪರವಾಗಿ ನಿಂತುಕೊಳ್ತಾನೆ, ಆತನ ಆಯ್ಕೆ, ನಿರ್ಣಯ, ನಿಲುವುಗಳು ಯಾರ ಪರವಾಗಿದ್ದವು ಅನ್ನೋದು ಕೂಡ ಬಹಳ ಮುಖ್ಯ. ಹಾಗಾಗಿ ನಾವು ಬಸವಣ್ಣನ ಅವರು ಅಧ್ಯಯನ ಮಾಡಬಾರದು, ಇವರು ಓದಬಾರದು ಅನ್ನುವಂಥದ್ದು ಅದು ಯಾವ ಕಾರಣಕ್ಕೂ ಕೂಡ ಒಪ್ಪಲಿಕ್ಕಾಗೋದಿಲ್ಲ. ಬಸವಣ್ಣ ಒಂದೆಲ್ಲರ ನಾಯಕ. ಬಹುತೇಕವಾಗಿ ತಳ ಸಮುದಾಯದಲ್ಲಿ
ಇರುವಂಥ ಎಲ್ಲ ಸಮುದಾಯದವರು, ಯಾಕಂದರೆ ಬಸವಣ್ಣನ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ, ಅಥವಾ ಅದನ್ನು ಕುರಿತು ಅಧ್ಯಯನ ಮಾಡಿದ್ರೆ ಗೊತ್ತಾಗುತ್ತೆ. ನಿಜವಾಗಲೂ ಕೂಡ ಇವತ್ತು ಓದಬೇಕಾಗಿದ್ದು ಯಾರು ಅಂತ ಹೇಳಿದ್ರೆ ಬಸವಣ್ಣನನ್ನು ತಳ ಸಮುದಾಯದವರು. ಬಸವಣ್ಣನನ್ನು ನಾಯಕನಾಗಿ ಸ್ವೀಕರಿಸಬೇಕಾಗಿದ್ದು ತಳ ಸಮುದಾಯದವರು. ಅವ್ರಿಗೋಸ್ಕರವಾಗಿ ಬದುಕಿದ, ಅವ್ರಿಗೋಸ್ಕರವಾಗಿ ಹೋರಾಟ ಮಾಡಿದ, ಅವ್ರಿಗೋಸ್ಕರವಾಗಿಯೇ ಆತ ಜನ್ಮವನ್ನು ಕೂಡ ತನ್ನನ್ನು ತಾನು ಅರ್ಪಣೆ ಮಾಡಿಕೊಂಡ. ಹೀಗಿರುವಾಗ ಇದು ನಾವು ಮಠಮಾನ್ಯಗಳಿಗಾಗಲಿ ಅಥವಾ ಸೀಮಿತವಾದಂಥ ಒಂದು ಜಾತಿಗಾಗಲಿ ಬಸವಣ್ಣನ ಖಂಡಿತವಾಗಲೂ ಕೂಡ ಕಟ್ಟಿ ಹಾಕಬಾರದು. ಅವನು ಇಡೀ ತಳ ಸಮುದಾಯದ ಸಾಂಸ್ಕೃತಿಕ ಬಹುದೊಡ್ಡ ನಾಯಕ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ, ಇಲ್ಲಿವರೆಗೆ ಪ್ರೊಫೆಸರ್ ಶಿವಾನಂದ ಕಡಗಿನಮನಿಯವರು ಕನ್ನಡ ಸಾಹಿತ್ಯ, ಸಂಸ್ಕೃತಿ, ಭಾಷೆ, ಇತಿಹಾಸ, ರಾಜಕೀಯ, ಸಮಾಜ ಇತ್ಯಾದಿ ವಿಷಯದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು, ತಮ್ಮ ಅನುಭವಗಳನ್ನು ಬಹಳ ಮುಕ್ತವಾಗಿ, ಬಹಳ ನಿರ್ಬೇಡಿಯಿಂದ ನೇರವಾಗಿ ಹಂಚಿಕೊಂಡಿದ್ದಾರೆ. ಇದು ಅವರ ಮಾತಿನ ಹೆಗ್ಗುರುತು, ಅವರ ಬರಹದ ಹೆಗ್ಗುರುತು. ಒಬ್ಬ ಸಂಶೋಧಕ, ಒಬ್ಬ ಲೇಖಕ ಯಾವುದೇ ವಿಷಯದ ಕುರಿತು ಭಾಳ ಸ್ಪಷ್ಟವಾಗಿ ನೇರವಾಗಿ ಮಾತನಾಡಬೇಕು ಮತ್ತು ಸತ್ಯವನ್ನು ಹೇಳಬೇಕು ಎಂಬ ಮಾತಿನಲ್ಲಿ ಅವರಿಗೆ ಅಚಲ ವಿಶ್ವಾಸವಿದೆ. ಬಸವಣ್ಣನವರ ಬಗ್ಗೆ ಶಿವಾನಂದ ಕಡಗಿನಮನಿಯವರು ಹೇಳಿದ ಮಾತುಗಳನ್ನು ನಾನು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ. ಬಸವಣ್ಣನಂಥ ಒಬ್ಬ ಯುಗ ಪುರುಷನನ್ನು ಯಾವುದೇ ಒಂದು ಸಮುದಾಯ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವ ಪ್ರಯತ್ನವನ್ನು ಮಾಡಬಾರ್ದು. ಹಾಗೆಯೇ ಬುದ್ಧ, ಅಂಬೇಡ್ಕರ್, ಶಂಕರ ಇವರೆಲ್ಲರೂ ಈ ಎಲ್ಲ ವಿಭೂತಿ ಪುರುಷರು, ಆಚಾರ್ಯರು, ಸಂತರು, ಶರಣರು ಅವರು ಯಾವುದೇ ಒಂದು ನಿರ್ದಿಷ್ಟ ಜಾತಿ ಸಮುದಾಯಕ್ಕೆ ಸೇರಿದವರಲ್ಲ. ಅವರು ಇಡೀ ನಾಡಿಗೆ ಸೇರಿದವರು, ಇಡೀ ಜಗತ್ತಿಗೆ ಸೇರಿದವರು ಮತ್ತು ಇಡೀ ವಿಶ್ವಕ್ಕೆ ಸೇರಿದವರು. ಈ ಅರ್ಥದಲ್ಲಿ ನಾವು ಬಸವಣ್ಣನ ಮೇಲೆ ನಿಯಂತ್ರಣ ಸಾಧಿಸಿದ ಸಮುದಾಯದಿಂದ ಬಸವಣ್ಣನನ್ನು ಬಿಡುಗಡೆ ಮಾಡಬೇಕು. ಹಾಗೆಯೇ ಅಂಬೇಡ್ಕರರ ಮೇಲೆ ಹಿಡಿತ ಸಾಧಿಸಿದ ಒಂದು ಸಮುದಾಯದಿಂದ ಅಂಬೇಡ್ಕರನ್ನು ಬಿಡುಗಡೆ ಮಾಡಬೇಕು. ಎಲ್ಲ ಸಾಂಸ್ಕೃತಿಕ ನಾಯಕರನ್ನು ಆಯಾ ಜಾತಿ ಸಮುದಾಯಗಳಿಂದ ಬಿಡುಗಡೆ ಮಾಡಬೇಕು. ಆದರೆ ಇತ್ತೀಚೆಗೆ ಏನಾಗಿದೆ ಅಂದರೆ ಪ್ರತಿಯೊಂದು ಐಕಾನನ್ನು ಸಮಾಜ ತನ್ನ ನಿಯಂತ್ರಣಕ್ಕೆ ತಂದುಕೊಳ್ತಾ ಇದೆ. ಇಲ್ಲಿಯವರೆಗೆ ನಾವು ಕಿತ್ತೂರು ರಾಣಿ ಚೆನ್ನಮ್ಮ ಅಂತಂದರೆ ಕನ್ನಡದ ರಾಣಿ, ಕನ್ನಡದ ಒಂದು ದೊರೆ ಅಂತ ನಾವು ಓದಿದ್ದೆವು, ಪರಿಭಾವಿಸಿದ್ದೆವು. ಯಾರೂ ಕಿತ್ತೂರು ರಾಣಿ ಚೆನ್ನಮ್ಮನ ಜಾತಿಯ ಬಗೆಗೆ, ಸಮುದಾಯದ ಬಗ್ಗೆ ತಲೆ ಕೆಡಿಸಿಕೊಂಡಿರಲಿಲ್ಲ. ಆದರೆ ಇತ್ತೀಚೆಗೆ ನಮ್ಮ ವೀರಶೈವ ಲಿಂಗಾಯತದ ಒಂದು ಸಮುದಾಯ ಇಲ್ಲ, ಕಿತ್ತೂರು ರಾಣಿ ನಮಗೆ ಸೇರಿದವಳು ಅಂಥೇಳಿ ಆ ಕಿತ್ತೂರು ರಾಣಿಯನ್ನು ಹೈಜಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಹೀಗಾಗಿ ಅವಳು ಶಿ ಈಸ್ ನೋ ಲಾಂಗರ್ ರೆಪ್ರೆಸೆಂಟ್ ಕರ್ನಾಟಕದ ಪ್ರತಿನಿಧಿಯಾಗಿ ಅವಳು ಉಳಿದಿಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮ ಒಂದು ಸಮುದಾಯಕ್ಕೆ ರಾಣಿ ಚೆನ್ನಮ್ಮನನ್ನು ಕಟ್ಟಿ ಹಾಕಿದ್ದಾರೆ. ಕರ್ನಾಟಕದ ಪರವಾಗಿ, ಭಾರತದ ಪರವಾಗಿ, ಆಮೇಲೆ ಬ್ರಿಟಿಷರ ವಿರುದ್ಧವಾಗಿಯೂ ಹೋರಾಡಿದ ಒಬ್ಬ ದಿಟ್ಟ ಮಹಿಳೆಯನ್ನು ನಾವು ಮತ್ತೆ ಒಂದು ಸಮುದಾಯಕ್ಕೆ ಕಟ್ಟಿ ಹಾಕಿದ್ದೇವೆ. ವಾಲ್ಮೀಕಿ ಎಲ್ಲವನ್ನು ಬಿಟ್ಟು ವಾಲ್ಮೀಕಿ ಆದ. ಆ ವಾಲ್ಮೀಕಿ ಹೆಸರಿನ ವಿಶ್ವವಿದ್ಯಾಲಯದ ಕುಲಪತಿಗಳು ಶಿವಾನಂದ ಕಡಗಿನಮನಿಯವರು. ವಾಲ್ಮೀಕಿ ಅಂತಂದರೆ ರಾಮಾಯಣ ಬರೆದವನು, ಅವನು ದೇಶಕ್ಕೆ ಸೇರಿದವನು, ಜಗತ್ತಿಗೆ ಸೇರಿದವನು. ರಾಮಾಯಣದಂಥ ಒಂದು ಅದ್ಭುತ ಕೃತಿ ಇನ್ನೊಂದು ಇಲ್ಲ. ಅವನನ್ನು ಕೂಡ ಒಂದು ಜಾತಿಗೆ ಸೇರಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಇದರ ವಿರುದ್ಧವಾಗಿ ನಮ್ಮ ಬೌದ್ಧಿಕತೆ ಕೆಲಸ ಮಾಡಬೇಕು, ನಮ್ಮ ಅಕಾಡೆಮಿ ಕೆಲಸ ಮಾಡಬೇಕು ಎಂಬ ನಂಬಿಕೆ, ಕನಸು ನಮ್ಮೆಲ್ಲರದು. ಕೊನೆಯದಾಗಿ ಪ್ರೊಫೆಸರ್ ಶಿವಾನಂದ ಕಡಗಿನಮನಿಯವರೇ, ಒಬ್ಬ ಲೇಖಕನಾಗಿ, ಒಬ್ಬ ಬರಹಗಾರನಾಗಿ ನೀವು ಇವತ್ತಿನ ನಮ್ಮ ಯುವಕರಿಗೆ, ಇವತ್ತಿನ ನಮ್ಮ ಯುವ ಬರಹಗಾರರಿಗೆ ಈ ಒಂದು ಕಿವಿ ಮಾತು ಹೇಳ್ಬೋದೇ? ನನಗೆ ಅನಿಸೋದಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಅವರದೇ ಆದಂಥ ಒಂದು ವ್ಯಕ್ತಿತ್ವದ ವಿಶಿಷ್ಟತೆ ಅನ್ನೋದು ಇರ್ತದೆ. ಆದರೆ ಅದು ಯಾವುದೇ ಕಾರಣಕ್ಕೂ ಕೂಡ ಒಂದು ಜಾತಿಗೆ, ಒಂದು ಧರ್ಮಕ್ಕೆ, ಒಂದು ಮತಕ್ಕೆ ಅಂಟುಕೊಳ್ಳೋ ಹಾಗಿರಬಾರ್ದು. ನಾವು ಒಂದು ಯೂನಿವರ್ಸಲ್ ಆಗಿ, ಸಾರ್ವತ್ರಿಕವಾಗಿ ಎಲ್ಲರಿಗೂ ಕೂಡ ಅವರವರ ಧರ್ಮ, ಜಾತಿ, ಸಂಸ್ಕೃತಿ ಅನ್ನೋದು ಮುಖ್ಯವಾಗಿರ್ತದೆ. ಆ ಹಿನ್ನೆಲೆ ಒಳಗಡೆ ನನಗೂ ಇರೋ ಹಾಗೆ ಅವ್ರಿಗೂ ಕೂಡ ಅಂಥದ್ದೊಂದು ಪರಂಪರೆ, ಸಂಸ್ಕೃತಿ, ಮತ, ಧರ್ಮ ಅನ್ನೋದು ಇರ್ತದೆ ಅನ್ನುವಂಥದ್ದೊಂದು ಗೌರವಿಸುವ ಭಾವನೆಯನ್ನು ಇಟ್ಕೊಂಡಿರಬೇಕು. ನಂದು ಮಾತ್ರ ಶ್ರೇಷ್ಠ, ಅವ್ರದ್ದು ಕಮ್ಮಿ, ಅಥವಾ ಅವ್ರದ್ದೆಲ್ಲೇನೋ ನ್ಯೂನತೆ ಇದೆ, ಅದು ಆ ಕಾರಣಕ್ಕೆ ಹೀಗಿದೆ ಅನ್ನುವಂಥದ್ದಲ್ಲ. ಅವರವರ ಆಚಾರ, ವಿಚಾರ, ನಂಬಿಕೆ, ಆಹಾರ ಪದ್ಧತಿ ಇವೆಲ್ಲವೂ ಕೂಡ ಅವರವರಿಗೇ ಅದು ಸೀಮಿತವಾಗಿರತಕ್ಕಂಥದ್ದು. ಹಾಗಾಗಿ ಅಂಥ ಒಂದು ಮನಸ್ಥಿತಿಯನ್ನು, ಒಂದು ಯೂನಿವರ್ಸಲ್ ಆಗಿರುವ, ಒಂದು ಮಾನವೀಯವಾಗಿರುವಂತಹದ್ದನ್ನು ಎಲ್ಲರೊಳಗೂ ಕೂಡ ನಾನು
ನನ್ನೊಳಗಡೆ ಎಲ್ಲರೂ ಅನ್ನುವಂಥ ಒಂದು ಭಾವವನ್ನು ಬೆಳೆಸ್ಕೊಳ್ಳುವಂಥ ರೀತಿಯಲ್ಲಿ ಇರಬೇಕು. ಇವತ್ತು ನಾವು ನೋಡ್ತಾ ಇದ್ದೀವಿ ಅನೇಕ ರೀತಿಯ ಸೋಷಿಯಲ್ ಮೀಡಿಯಾ ಇತ್ಯಾದಿಗಳಲ್ಲೆಲ್ಲ ನೋಡ್ತಾ ಬಂದರೆ ಅದು ನೋಡಲೇಬಾರ್ದು, ಅಷ್ಟರ ಮಟ್ಟಿಗೆ ದ್ವೇಷ ಆಶಯಗಳನ್ನು ಬಿತ್ತುವಂಥದ್ದು ಅಥವಾ ಏನೇನೋ ಫೇಕ್ ನ್ಯೂಸ್ಗಳನ್ನು ಮಾಡುವಂಥದ್ದು ಆ ಥರದಲ್ಲಿ ಇರ್ತದೆ. ಅದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಮತ್ತು ನನಗನ್ಸೋ ಮಟ್ಟಿಗೆ ಪ್ರತಿಯೊಬ್ಬನಿಗೂ ಒಂದು ತಂದೆ ಆಲೋಚನಾ ಕ್ರಮ ಇರ್ತದೆ. ತಾನು ಈ ಬದುಕಿನೊಳಗಡೆ ಬಂದಿರುವಂಥದ್ದು ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು, ಸಾಧನೆಯನ್ನು ಮಾಡಬೇಕು, ಈ ಸಮಾಜಕ್ಕೆ ಉಪಯುಕ್ತವಾದ ರೀತಿ ಒಳಗಿನ ಒಂದು ಸಾಂಸ್ಕೃತಿಕ ಕೊಡುಗೆಯನ್ನು ನೀಡಬೇಕು, ಅದು ಸಮಾಜಕ್ಕೆ ಮುಂದಿನ ಪೀಳಿಗೆಗೆ ನೆರವಾಗುವಂಥದ್ದಾಗಿರಬೇಕು ಅನ್ನುವಂಥ ಒಂದು ಸಾಧನೆಯನ್ನು ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಕೆಲಸ ಮಾಡಬೇಕು. ಆ ನಿಟ್ಟಿನೊಳಗಡೆ ಖಂಡಿತವಾಗಲೂ ಕೂಡ ಇವತ್ತಿನ ಯುವ ಪೀಳಿಗೆ ಇವತ್ತು ಪ್ರಜ್ಞಾವಂತರು ಕಡಿಮೆ ಇರಬಹುದು ಸಂಖ್ಯೆ, ಅದರದೆಲ್ಲ ಆಗುತ್ತೆ ಅನ್ನೋ ಒಂದು ಭರವಸೆ ಕೂಡ ನನಗಿದೆ. ನಾನು ಆಶಾವಾದಿ. ಜೊತೆಗೆ ನಾನು ವಿಶ್ವವಿದ್ಯಾಲಯದ ಕುಲಪತಿಯಾಗಿಯೂ ಕೂಡ ಅಂಥದ್ದೇ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೇನೆ. ಹಾಗಾಗಿ ನನಗೆ ಯಾವುದೂ ಕೂಡ ಮುಖ್ಯ ಅಲ್ಲ, ಯಾರೂ ಮುಖ್ಯ ಅಲ್ಲ ಅನ್ನೋಂಥ ಕುವೆಂಪುರವರ ವಾಣಿ ಏನಿದೆಯಲ್ಲ, ಯಾರೂ ಅಮುಖ್ಯರಲ್ಲ ಅನ್ನುವಂಥದ್ದು, ಅದು ನಾನು ಅಕ್ಷರಶಃ ಪಾಲಿಸುವಂಥವನು. ಪ್ರತಿಯೊಂದು ವ್ಯಕ್ತಿತ್ವ ಜೀವಿಗೂ ಕೂಡ ಅದು ಅದರದೇ ಆದಂತಹ ವಿಶಿಷ್ಟತೆ ಮಹತ್ವ ಇರ್ತದೆ. ಆ ಭಾವನೆ, ಆ ಸತ್ಯವನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮಲ್ಲಿ ಎಂದೂ ಕೂಡ ಯಾರ ಬಗ್ಗೆನೂ ದ್ವೇಷ, ಅಸೂಯೆಗಳು, ಈರ್ಷೆ, ಹೊಟ್ಟೆಕಿಚ್ಚು, ಮಾತ್ಸರ್ಯ, ಈ ಗಲಭೆ ಇದೇನೂ ಆಗೋಕ್ಕೆ ಸಾಧ್ಯನೇ ಇಲ್ಲ. ನಮಗೆ ಇರುವಂಥ ಅಜ್ಞಾನ, ಸ್ಥಿತಿ ಅಥವಾ ಯಾವುದೋ ಭಾವುಕವಾಗಿರುವಂತಹ ಆಲೋಚನೆ, ವಿಚಾರಕ್ಕೆ ಒಳಗಾಗುವಂಥದ್ದು, ಆ ಮೂಲಕವಾಗಿ ನೋಡುವ ಈ ದೃಷ್ಟಿಕೋನಗಳು ನಮಗೆ ಇಂಥ ವಿಷಗಾಳಿಯನ್ನು ಬಿತ್ತುತ್ತಾ ಇದ್ದಾವೆ. ಅದನ್ನು ಅರ್ಥ ಮಾಡಿಕೊಂಡು ಸಮಾಜದಲ್ಲಿ ಎಲ್ರಿಗೂ ಸಮಾನವಾಗಿ ಬದುಕುವ ಹಕ್ಕಿದೆ ಅನ್ನುವಂಥ ತತ್ವವನ್ನು ಪಾಲಿಸಿದರೆ ಖಂಡಿತವಾಗಲೂ ಕೂಡ ಎಲ್ಲರೂ ಸುಖಿಯಾಗಿರ್ಬೋದು ಅಂತ ನನ್ನ ಅಭಿಪ್ರಾಯ. ಪ್ರೊಫೆಸರ್ ಶಿವಾನಂದ ಕಳಗಿನ ಮನೆಯವರ ಆಶಯ ಧಾರವಾಡ ಕಟ್ಟೆಯ ಆಶಯವಾಗಿದೆ. ಅವರ ಕನಸು ಧಾರವಾಡ ಕಟ್ಟೆಯ ಕನಸಾಗಿದೆ. ಅವರ ಮಾತಿಗೆ ಒಂದು ಮಾತು ಸೇರಿಸುವುದಾದರೆ, ನಾವು ನಮ್ಮ ಎಲ್ಲ ಮಿತಿಗಳನ್ನು ಮೀರಿ ನಮ್ಮ ವೈಯಕ್ತಿಕ ಆದ್ಯತೆಗಳನ್ನು ಬದಿಗಿಟ್ಟು ನಾವೆಲ್ಲರೂ ಸೇರಿ ಒಂದು ಜನಾಂಗವಾಗಿ ನಮ್ಮ ನಾಡನ್ನು ಕಟ್ಟಬೇಕು, ನಮ್ಮ ದೇಶವನ್ನು ಕಟ್ಟಬೇಕು. ಅಂತಿಮವಾಗಿ ನಾವೆಲ್ಲರೂ ನಾವು ನಮ್ಮ ಬರಹದ ಮೂಲಕ, ಮಾತಿನ ಮೂಲಕ, ನಮ್ಮ ಬೇರೆ ಬೇರೆ ಚಟುವಟಿಕೆಗಳ ಮೂಲಕ ನಾವು ದೇಶವನ್ನು ಸುಸ್ಥಿರಗೊಳಿಸಬೇಕು, ಸುಭದ್ರಗೊಳಿಸಬೇಕು. ಏಕೆಂದರೆ ನಾಡು ಉಳಿದರೆ ನಾವು ಉಳಿಯುತ್ತೇವೆ, ದೇಶ ಉಳಿದರೆ ನಾವು ಉಳಿಯುತ್ತೇವೆ. ಈ ದೇಶ ಧರ್ಮ, ರಾಷ್ಟ್ರ ಧರ್ಮ ಅನ್ನೋದು ಭಾಳ ಮುಖ್ಯವಾದುದು. ಅದಕ್ಕಿಂತ ಮಿಗಿಲಾದ ಧರ್ಮ ಇಲ್ಲ, ಅದಕ್ಕಿಂತ ಮಿಗಿಲಾದ ಭಾಷೆ ಇಲ್ಲ. ಇದೇ ನಮ್ಮ ಕನಸು, ಇದೇ ನಮ್ಮ ಆಶಯ. ಧಾರವಾಡ ಕಟ್ಟೆಯ ಕೇಳುಗರೆ, ಇಲ್ಲಿಯವರೆಗೆ ಪ್ರೊಫೆಸರ್ ಶಿವಾನಂದ ಕಳಗಿನ ಮನೆಯವರು ನಮ್ಮ ಧಾರವಾಡ ಕಟ್ಟೆ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನೇಕ ವಿಷಯಗಳ ಕುರಿತು ಬಹಳ ಮುಕ್ತವಾಗಿ ಮಾತನಾಡಿದ್ದಾರೆ. ಅವರಿಗೆ ನಿಮ್ಮ ಪರವಾಗಿ ಮತ್ತು ಧಾರವಾಡ ಕಟ್ಟೆಯ ಪರವಾಗಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಸರ್ ನಮಸ್ಕಾರ. ಮತ್ತೆ ಧಾರವಾಡ ಕಟ್ಟೆಗೆ ನಾವು ನಿಮ್ಮನ್ನು ಬರಮಾಡಿಕೊಳ್ಳುತ್ತೇವೆ.